Hello, my dear students. Welcome to your Study Boom YouTube ಚಾನೆಲ್. ನಿಮಗೆ ಈಗ ನಾನು 10ನೇ ತರಗತಿಗಾಗಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ದವರು ಸ್ವಲ್ಪ ಕನ್ನಡದಾಗ ಹೇಳ್ರಿ, ಕನ್ನಡದಾಗ ಮಾಡ್ರಿ ಸರ್ ಅಂತ ಹೇಳಿದ್ದಕ್ಕೆ ನಾನು ಇಂಗ್ಲೀಷ್ ವಿತ್ ಕನ್ನಡ ಮಾಡಿ ಈಜಿ ಮಾಡಕ್ಕೆ ಮಾಡೀನಿ. ಈಗ ರಿಯಲ್ ನಂಬರ್ ಪಾಠವನ್ನು 10ನೇ ತರಗತಿ ಮೊದಲನೇ ಪಾಠ, ಮೊದಲನೇ ಲೆಸನ್ ರಿಯಲ್ ನಂಬರ್ಸ್ ಅದನ್ನು ನಾನು ಹೇಳಕ್ಕೆ ಹೊಂಟೀನಿ. ಅದಕ್ಕಿಂತ ಮೊದಲ ನೀವು ಈ ಯೂಟ್ಯೂಬ್ ಚಾನೆಲನ್ನು ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ, ಜೊತೆಗೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಯಾರಿಗಾರಿದ್ರು ಕಳಿಸ್ರಿ, ಯಾಕಂದ್ರೆ ಇದ್ರ ಉಪಯೋಗ ಅವರು ತಗೊಳ್ಳಿ. ಯಾಕಂದ್ರೆ 100ಕ್ಕೆ 100 ಔಟ್ ಮಾರ್ಕ್ಸನ್ನು ಇಲ್ಲೇ ಮ್ಯಾಥಮೆಟಿಕ್ಸ್ ಒಳಗೆ ಅವ್ರು ಮಾಡಲಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನಾ ಮುಂದಿನ ವಿಡಿಯೋ ಏನು ಮಾಡ್ತೀನಿ ಪ್ರತಿಯೊಂದು ವಿಡಿಯೋಗಳು ನಿಮಗಲ್ಲೇ ಮುಟ್ತಾವು. ಹಾಗಾದ್ರೆ ಈಗ ರಿಯಲ್ ನಂಬರ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಅದ್ರಾಗ ಏನಾದರೂ ಡೌಟ್ ಬಂದರೆ ನೀವು ಅಲ್ಲಿ ಕಮೆಂಟ್ದೊಳಗೆ ನನಗೆ ಪ್ರಶ್ನೆ ಮಾಡಿ ಕೇಳ್ಬೋದು. ಹಾಗಾದ್ರೆ ಫಸ್ಟ್ ರಿಯಲ್ ನಂಬರ್ಸ್ ಅಂದ್ರೆ ಏನು? ರಿಯಲ್ ನಂಬರ್ ಅಂದ್ರೆ ಇಟ್ ಈಸ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ ಅಂಡ್ ಇರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ನೋಡ್ರಿ ಇನ್ನೊಮ್ಮೆ ಹೇಳ್ತೇನೆ, ರಿಯಲ್ ನಂಬರ್ ಅಂದ್ರೆ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಆರ್ ಇಟ್ ಈಸ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ ಆರ್ ಇರ್ಯಾಷನಲ್ ನಂಬರ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ವಾಟ್ ಈಸ್ ರ್ಯಾಷನಲ್ ನಂಬರ್? ವಾಟ್ ಈಸ್ ರ್ಯಾಷನಲ್ ನಂಬರ್? ವಿಚ್ ನಂಬರ್ ರಿಪ್ರೆಸೆಂಟ್ಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಪಿ ಬೈ ಕ್ಯೂ ಆದ್ರೆ ಇಲ್ಲಿ ಕಂಡೀಷನ್ ಅದಾವು. ವಿಚ್ ನಂಬರ್ ರಿಪ್ರೆಸೆಂಟ್ಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಪಿ ಬೈ ಕ್ಯೂ ಬರೀಬೇಕು. ಕಂಡೀಷನ್ ಏನು? ಕ್ಯೂ ನಾಟ್ ಈಕ್ವಲ್ ಟು 0. ಆದ್ರೆ ಈ ಪಿ ಕ್ಯೂ ಏನಿವು? ಈ ಪಿ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಅಂದ್ರೆ ಇಂಟೀಜರ್ಸ್. ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ, ಯಾವ ನಂಬರ್ ಅನ್ನ ವಿಚ್ ನಂಬರ್ ರಿಪ್ರೆಸೆಂಟ್ಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಫಾರ್ ಎಕ್ಸಾಂಪಲ್ ನಾನು ಬರೀತೀನಿ 3/5. ಇಲ್ಲಿ ನೋಡ್ರಿ, ಪಿ ಇದು ಕ್ಯೂ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್. ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್. ಹಾಗಾದ್ರೆ ಈ ನಂಬರ್ ಎಲ್ಲಿವಿವು? ಈ ನಂಬರ್ ಇದ್ರಾಗಿನ್ನು ಜಡ್ದೊಳಗಿನ್ನು. ಇಲ್ಲಿ ನೋಡ್ರಿ, ಇದ್ರಾಗಿನ್ನು ಯಾವುದಾದ್ರೂ ನಂಬರ್ ತಗೊಳ್ರಿ, ಯಾವುದೇ ಎರಡು ನಂಬರ್ ತಗೊಳ್ರಿ, ಅದನ್ನ ಏನ್ ಮಾಡಬೇಕು? ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ಫಾರ್ಮ್ನಾಗ ಬರೀಬೇಕು. ದಟ್ ಈಸ್ ರ್ಯಾಷನಲ್ ನಂಬರ್. ಕಂಡೀಷನ್ ಏನು ಅಂದ್ರೆ ಅದರದ್ದು ಡಿನೋಮಿನೇಟರು 0 ಆಗಿರಬಾರ್ದು. ಕ್ಯೂ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಹಂಗಾದ್ರೆ ಇಲ್ಲೇನು ಪಿ ಕ್ಯೂ, ಆ ಪಿ ಕ್ಯೂ ಅಂದ್ರೆ ಏನಂದ್ರೆ ಬಿಲಾಂಗ್ಸ್ ಟು ಇಂಟೀಜರ್ ಅಂತ ಹೇಳ್ಬಹುದು. ಈಗ ನೋಡ್ರಿ, ನಾ ಬರೀ 2 ಬರೀತೀನಿ. ಹಂಗಾರೆ 2 ಇದು ನಮಗೆ ರ್ಯಾಷನಲ್ ನಂಬರ್ ಹೌದಾ ಅಲ್ಲ? ಹೌದು. ಯಾಕಂದ್ರೆ ಇದ್ರ ಕೆಳಗೆ ಏನೂ ಇರೋದಿಲ್ಲ ಅಂದ್ರೆ ಒಂದಿರ್ತದೆ ಪಿ ಬೈ ಕ್ಯೂ. ಅದೇ ರೀತಿ 3 ಬರೀರಿ, ಆಮೇಲೆ 5 ಬರೀರಿ. ಇವೆಲ್ಲ ಏನಪ್ಪಾ ಅಂದ್ರೆ ಇವು ರ್ಯಾಷನಲ್. ಸ್ಟೂಡೆಂಟ್ಸ್ ಈಗ ನೋಡಿದ್ರಿ, ಪಿ ಬೈ ಕ್ಯೂ ಫಾರ್ಮ್ನ ಬರೀತೀವಿ, ಕ್ಯೂ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ರಿ. ಇವೆಲ್ಲ ನಿಮಗೇನದು ರ್ಯಾಷನಲ್ ನಂಬರ್ಸ್ ಅದು. ಹಾಗಾದ್ರೆ ಈಗ ನೋಡ್ರಿ, ನಾನು ಬರೀತೀನಿ 0/1. ನೋಡ್ರಿ, ಇದು ಪಿ ಬೈ ಕ್ಯೂ ಫಾರ್ಮ್ನಾಗ ಐತಿ. 0ನು ನಮ್ಗೆ ಇಂಟೀಜರ್ಸ್ ಒಳಗ ಐತಿ, 1ನು ಅದ್ರೊಳಗ ಐತಿ. ಹಂಗಾರೆ ಇದೇನು? ಇದು ರ್ಯಾಷನಲ್ ನಂಬರ್. ಅದೇ ರೀತಿ 0/5, 0/8 ದೀಸ್ ಆರ್ ಆಲ್ ರ್ಯಾಷನಲ್ ನಂಬರ್ಸ್. ಇದನ್ನ ರಿವರ್ಸ್ ಮಾಡಿ ನೋಡ್ರಿ. ಹಂಗಾರೆ ನಾನು ಹಿಂಗೆ ಬರೀತೀನಿ 5/0. ಇಲ್ಲಿ ನೋಡ್ರಿ, ಡಿನೋಮಿನೇಟರ್ 0 ಆಯ್ತು. ಕ್ಯೂ ನಾಟ್ ಈಕ್ವಲ್ ಟು 0 ಇರ್ಬೇಕು ಕಂಡೀಷನ್. ಇಲ್ಲಿ 0 ಆಯ್ತು. ಇದು ಹಂಗಾರೆ ಏನು ಸರ್ ರ್ಯಾಷನಲ್ ನಂಬರ್ ಅಲ್ಲನ್ರಿ? ಅಲ್ಲ, ಇದು ನಾಟ್ ಡಿಫೈನ್ಡ್. ಇದು ಡಿಫೈನ್ ಮಾಡಕ್ ಬರಂಗಿಲ್ಲ, ನಾಟ್ ಡಿಫೈನ್ಡ್ ಇರುತ್ತೆ. ಹಂಗಾರೆ ಅದೇ ರೀತಿ 7/0 ಇದು ನಾಟ್ ಡಿಫೈನ್ಡ್. ಕೆಳಗೆ 0 ಬಂದಿರೋದಕ್ಕೆ ವ್ಯಾಲ್ಯೂ ಇಲ್ಲ. ಹಂಗಾರೆ ಇವೆಲ್ಲ ನಮಗೆ ರ್ಯಾಷನಲ್ ನಂಬರ್ಸ್. ಅದು ರ್ಯಾಷನಲ್ ನಂಬರ್ ಅಂದ್ರೆ ತಿಳ್ಕೊಂಡ್ರಿ, ಪಿ ಬೈ ಕ್ಯೂ ಫಾರ್ಮ್ನಾಗಿರ್ಬೇಕು, ಆ ಪಿ ಕ್ಯೂ ಇಂಟೀಜರ್ಸ್ ಆಗಿರ್ಬೇಕು, ಆಮೇಲೆ ನಮಗೆ ಕ್ಯೂ ನಾಟ್ ಈಕ್ವಲ್ ಟು 0 ಇರಬೇಕು ಅನ್ನೋದನ್ನ ತಿಳ್ಕೊಂಡ ನಂತರ ಹಾಗಾದ್ರೆ ಈಗ ಹೇಳ್ತೀರಿ ನೀವು, ಸರ್ ಇದ್ರಾಗ ಇಂಟೀಜರ್ಸ್ ಬಂದ್ವಲ್ಲ, ಇಲ್ಲಿ ಪಾಸಿಟಿವ್ ಇಂಟೀಜರ್, ಇವು ನೆಗೆಟಿವ್ ಇಂಟೀಜರ್, ಇದು ನ್ಯೂಟ್ರಲ್ ಅಂತ ಹೇಳಿದ್ರಿ. 0 ಇಸ್ ನಾಟ್ ನೈದರ್ ನೆಗೆಟಿವ್ ಇಂಟೀಜರ್ ನಾರ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರಿ. ಈಗ ನೋಡ್ರಿ, ಹಾಗಾದ್ರೆ ಇಲ್ಲಿ ಇಂಟೀಜರ್ಸ್ ಬರ್ಬೇಕಾದ್ರೆ ಫಸ್ಟ್ ನಾನು ಈ ಇಂಟೀಜರ್ಸ್ ಹೆಂಗ್ ಬಂತು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಈಗ ನೋಡ್ರಿ, ಇಂಟೀಜರ್ಸ್ ಅಂದ್ರೆ ಫಸ್ಟ್ಗೆ ಮನುಷ್ಯನಿಗೆ ನಂಬರ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಕ್ರಮೇಣ ನಾವು ಏನು ಹೇಳ್ತಿದ್ದ, ಇಷ್ಟು ಇಷ್ಟು ಒಂದು ಗಾತ್ರದೊಳಗೆ ಹೇಳ್ತಿದ್ದ. ಕ್ರಮೇಣ 1 ಅನ್ನೋದು ಬಂತು. ಹಂಗಾರೆ ಇಲ್ಲಿ ಒಂದು, ಇದು ಒಂದು, ಇದು ಒಂದು, ಹಿಂಗೆ ಹೇಳಕ್ ಶುರು ಮಾಡಿದ. ನಂತರ ಏನು ಬಂತು? ಹಂಗಾರೆ ಇಲ್ಲಿ 1 2 1 2, ಆಮೇಲೆ 1 2 3 1 2 3 ಹಿಂಗೆ ಬೆಳ್ಕೊಂತ ನಂಬರ್ ಬಂದು ಹಂಗ 4 5 6 7 ಬಂದು ಅದನ್ನೆಲ್ಲ ಸೇರಿಸಿ ಬರ್ತಿದ್ದ ನಮಗೆ ನ್ಯಾಚುರಲ್ ನಂಬರ್. ಹಂಗಾರೆ 1 2 3 4 ಹಿಂಗೆ ಬೆಳ್ಕೋತ ಹೋದು. ದೀಸ್ ನಂಬರ್ಸ್ ಆರ್ ಕಾಲ್ಡ್ ಕೌಂಟಿಂಗ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ಹಾಗಾದ್ರೆ ಈ ನ್ಯಾಚುರಲ್ದೊಳಗೆ ಇಲ್ಲಿ ನೋಡ್ರಿ, ನ್ಯಾಚುರಲ್ದೊಳಗೆ ಎನ್ ನಮ್ಗೆ ಫಸ್ಟ್ ಲೆಟರ್ ಐತಲ್ಲ ಅದನ್ನ ಬರಿತೀವಿ ನ್ಯಾಚುರಲ್ ನಂಬರ್ ಅದು. ಹಾಗಾದ್ರೆ ನ್ಯಾಚುರಲ್ ನಂಬರ್ ಅಂದ್ರೆ ಏನು ಹೇಳೋದು?
ದ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ಮನುಷ್ಯನಿಗೆ ಸಾಕಾದವನ ಹೌದು, ಇಲ್ಲೊಂದು ಕುರ್ಚಿ ಅದ, ಇಲ್ಲೊಬ್ಬ ವ್ಯಕ್ತಿ ಅದಾನ, ಇಲ್ಲೊಂದು ಕುರ್ಚಿ ಅದ, ಇಲ್ಲೂ ಅದಾನ. ಹಂಗಾರೆ ಈ ಕುರ್ಚಿ ಖಾಲಿ ಐತಿ. ಖಾಲಿ ಅನ್ನೋದನ್ನ ಹೆಂಗ್ ತೋರಿಸೋದು? ಅದಕ್ಕೆ ಜೀರೋ ಬೇಕಾತು. ಭಾರತೀಯರು ನಮ್ಮ ಆರ್ಯಭಟ ಗಣಿತ ಶಾಸ್ತ್ರಜ್ಞ ಏನ್ ಮಾಡಿದ್ರು, ಇಂಡಿಯನ್ಸ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸೊನ್ನೆಯನ್ನ ಕಂಡಿಡಿದ್ರು. ಆ ಸೊನ್ನೆಯನ್ನ ಕಂಡಿಡಿದ ಮೇಲೆ ಆ ಸೊನ್ನೆಯನ್ನು ಸೇರಿಸಿ ಇವೇನು ನಮಗ ನ್ಯಾಚುರಲ್ ನಂಬರ್ಸ್ ಇದ್ವಲ್ಲ ಅವನ್ನು ಸೇರಿಸಿ ಬರೆದಾಗ ಅದು ನಮಗ ಹೋಲ್ ನಂಬರ್ ಆತು. ಹೋಲ್ ನಂಬರ್ದೊಳಗ ಫಸ್ಟ್ ಲೆಟರ್ ಡಬ್ಲ್ಯೂ ಐತಿ, ಅದಕ್ಕೆ ಡಬ್ಲ್ಯೂ ಅಂತ ಬರೆದ್ವಿ. ಹಾಗಾದ್ರೆ ಹೋಲ್ ನಂಬರ್ ಅಂದ್ರೆ ಏನು? ನ್ಯಾಚುರಲ್ ನಂಬರ್ ಇನ್ಕ್ಲೂಡ್ ವಿತ್ ಜೀರೋ, ದಟ್ ಸೆಟ್ ಈಸ್ ನೌನ್ ಆಸ್ ಹೋಲ್ ನಂಬರ್. ಇಟ್ ಈಸ್ ಡಿನೋಟೆಡ್ ಬೈ ಡಬ್ಲ್ಯೂ. ನೋಡ್ರಿ, ಹಾಗಾದ್ರೆ ಇಷ್ಟು ಕಂಡು ಹಿಡಿದ ಮೇಲೆ ಸಾಕಾತನು? ಮನುಷ್ಯಗೆ ಇನ್ನೂ ಸಾಕಾಗಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಥರ್ಮೋಮೀಟರ್ ತಗೊಂಡ್ರೆ ಈ ಥರ್ಮೋಮೀಟರ್ ಏನ್ ಮಾಡ್ತೈತಿ, ಜೀರೋ, ಇಲ್ಲಿ 1, ಇಲ್ಲಿ 2, ಇಲ್ಲಿ 3 ಹಿಂಗೆಲ್ಲ ಬರ್ದಿದ್ರು. ಆದ್ರೆ ಕೋಲ್ಡೆಸ್ಟ್ ಪ್ಲೇಸ್ನಾಗ ಹೋಗಿ ಥರ್ಮೋಮೀಟರ್ ಅನ್ನು ಇಟ್ಟಾಗ ಜೀರೋಕ್ಕಿಂತ ಕಡಿಮೆ ಮರ್ಕ್ಯೂರಿ ಇಲ್ಲಿ ಇದ್ದಿದ್ದು ಏನಾಯ್ತು, ನಾವು ಜೀರೋನ ಲಾಸ್ಟ್ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಕೋಲ್ಡೆಸ್ಟ್ ಪ್ಲೇಸ್ನಾಗ ಅಲ್ಲಿ ಏನಾಯ್ತು, ಇನ್ನೂ ಕೆಳಗೆ ಬಂದ್ಬಿಡ್ತದೆ ಜೀರೋಕ್ಕಿಂತ. ಹಾಗಾದ್ರೆ ಇಂಥ ನಂಬರನ್ನು ಹೆಂಗೆ ತೋರಿಸೋದು? ಇದೇ ನಂಬರ್ ಬರೆದ್ರು, 1, 2, 3, 4 ಬರೆದ್ರು. ಬಟ್ ಇಲ್ಲಿ ಏನು ಹಾಕಿದ್ರು, ಮೈನಸ್ ಹಾಕಿದ್ರು. ಅಂದ್ರೆ ಇಲ್ಲೇ ನೋಡ್ರಿ, ನ್ಯಾಚುರಲ್ ನಂಬರ್ ಅದಾವು, ಜೀರೋ ಐತಿ, ಅಪೋಸಿಟ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಅದಾವು. ಇದೆಲ್ಲ ಸೇರಿ ನಮಗ ಇಲ್ಲಿ ಇಂಟೀಜರ್ ಆತು. ಹಂಗಾರೆ ಇಂಟೀಜರ್ದೊಳಗೆ ಏನಾಯ್ತು, ಪಾಸಿಟಿವ್ ಇವು ನ್ಯಾಚುರಲ್ ನಂಬರ್ ಅದಾವು, ಇದ್ರ ಅಪೋಸಿಟ್ ನಂಬರ್ ಅದಾವು, ಮತ್ತೆ ಇಲ್ಲಿ ಏನೈತಿ, ಇನ್ ಜೀರೋ ಐತಿ. ಇದೆಲ್ಲ ಸೇರ್ಕೊಂಡು ನಮಗೆ ಇಂಟೀಜರ್ ಆತು. ಇಂಟೀಜರ್ ಅನ್ನ ನಾವು ಜಡ್ದಿಂದ ಮಾಡಬಹುದು, ಯಾಕೆ ಜಹಲೇನ್ ಅಂತನೂ ಹೇಳ್ತೀವಿ. ಅದಕ್ಕೆ ಜಡ್ ಅಕ್ಷರ ಇಂಟೀಜರ್ಸ್ ಆಯ್ನಿಂದನೂ ಬರಿಬಹುದು. ಇವೆಲ್ಲ ಜೀರೋದಿಂದ ಈ ಕಡೆ ಇರ್ತಕ್ಕಂಥದ್ದೆಲ್ಲ ಏನಾಗ್ತತಿ, ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತತಿ. ಜೀರೋದಿಂದ ಈ ಕಡೆ ಬಂದಂಗ ನಮಗ ವ್ಯಾಲ್ಯೂ ಡಿಕ್ರೀಸ್ ಆಕೊಂತ ಹೋಗ್ತತಿ. ಜೀರೋ ನಮಗೆ ನ್ಯೂಟ್ರಲ್ ಅದ. ಜೀರೋದಿಂದ ನಾವು ಈ ಕಡೆ ಹೋದಂಗ ಅದ್ರ ವ್ಯಾಲ್ಯೂ ಇನ್ಕ್ರೀಸ್, ಇತ್ತಾಗ ಬಂದಂಗೆ ಲೆಫ್ಟ್ ಸೈಡ್ ಬಂದಂಗ ಡಿಕ್ರೀಸ್ ಆಗ್ತತಿ. ಫಾರ್ ಎಕ್ಸಾಂಪಲ್ -8 -100 ವಿಚ್ ಒನ್ ಇಸ್ ದ ಬಿಗ್ಗೆಸ್ಟ್ ನಂಬರ್, ವಿಚ್ ಒನ್ ಇಸ್ ದ ಬಿಗ್ಗರ್ ನಂಬರ್ ಅಂತ ಕೇಳಿದ್ರೆ ಅವಾಗ -8 ಬಿಗ್ಗರ್ ಆಗ್ತತಿ. ಅರ್ಥ ಆಗ್ತತಿ? ಈಗ -1, 0, -8, -100 ವಿಚ್ ಒನ್ ಇಸ್ ದ ಬಿಗ್ಗರ್ ಅಂದ್ರೆ ಜೀರೋ ಬಿಗ್ಗೆಸ್ಟ್ ಆಗ್ತತಿ. ಯಾಕಂದ್ರೆ ಜೀರೋದಿಂದ ಹಿಂಗ್ ಬರ್ತೀವಿ ನೋಡ್ರಿ, ಇಲ್ಲಿ -1 ಬರ್ತದೆ, ಅದಕ್ಕಿಂತ ಸಣ್ಣದು -2, ಅದಕ್ಕಿಂತ ಸಣ್ಣದು -3. ಹಂಗಾರೆ ಜೀರೋ ಮೊದ್ಲೈತಿ, ಅದಕ್ಕೆ ಜೀರೋ ನಮ್ಗೆ ಫಸ್ಟ್ ಬರೀತೀರಿ. ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು, -1, ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು, -8. ಆಮೇಲೆ ದೊಡ್ಡದಂತ ಬರೀತಿರೋ ಸಣ್ಣದಂತ ಬರೀತಿರೋ? ಈಗ ನೋಡಿ, ಫಸ್ಟ್ ಜೀರೋ ಬರದ್ರಿ, ಈಗ ಜೀರೋ ದೊಡ್ಡ ನಂಬರ್. ಹಾಗಾದ್ರೆ ಇದಕ್ಕಿಂತ ಸ್ವಲ್ಪ ಸಣ್ಣ ನಂಬರ್ ಯಾವುದು? ಈ ಮೂರರೊಳಗೆ ಹೇಳ್ರಿ, -1, -8, -100 ಯಾವುದು ಸಣ್ಣದಾಗ್ತತಿ, ಸ್ಮಾಲೆಸ್ಟ್ ಆಗ್ತತಿ? ಹಾಗಾದ್ರೆ ಜೀರೋ ದೊಡ್ಡದೈತಿ, ಅದಕ್ಕಿಂತ ಸ್ವಲ್ಪ ಸಣ್ಣದು ಯಾವುದು? ಅದಕ್ಕಿಂತ ಸ್ವಲ್ಪ ಜೀರೋದಿಂದ ಬರ್ರಿ, ಹಿಂಗೆ ಸಣ್ಣದಂದ್ರೆ ಹಿಂಗೆ ಬರ್ಬೇಕು, -1 ಅಂದ್ರ ಈ ಜೀರೋ ಐತಿ, ಅದಕ್ಕಿಂತ ಸ್ವಲ್ಪ. ಆಮೇಲೆ ಇದಕ್ಕಿಂತ ಸ್ವಲ್ಪ ಸಣ್ಣದು ಯಾವುದು ನೋಡ್ರಿ, ಹಂಗೆ ನೋಡ್ಕೋತ ಬರ್ರಿ, -8. ಹಂಗಾರೆ -8ಕ್ಕಿಂತ ಸಣ್ಣದು ಯಾವುದು? -100. ಹಿಂಗ ನಾವೇನ್ ಮಾಡ್ಬೋದು, ಇವನ್ನ ಡಿಸೆಂಡಿಂಗ್ ಆರ್ಡರ್ದೊಳಗೂ ಬರಿಬಹುದು. ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಈಗ ಇಲ್ಲಿ ನೋಡ್ರಿ, 2, 3, 0, -100 ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಅಂದ್ರೆ -ನಾಗಿದ್ದು ಸ್ಮಾಲೆಸ್ಟ್. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? 0. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? 2. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? 3. ಈ ಪ್ರಕಾರ ನೀವೇನ್ ಮಾಡ್ಬೇಕು, ಮಾಡ್ತೀರಿ. ಹಾಗಾದ್ರೆ ನೋಡ್ರಿ, ಫಸ್ಟ್ ನ್ಯಾಚುರಲ್ ನಂಬರ್ ಬಂತು, ಆಮೇಲೆ ಹೋಲ್ ನಂಬರ್ ಬಂತು, ಆಮೇಲೆ ಇಂಟೀಜರ್ ಬಂದು, ಇಂಟೀಜರ್ದೊಳಗೆ ನೆಗೆಟಿವ್ ಅದಾವು, ಪಾಸಿಟಿವ್ ಅದಾವು, ನ್ಯೂಟ್ರಲ್ ಐತಿ. ಇವನ್ನ ಇದ್ರಾಗಿನ ನಂಬರ್ ತಗೊಂಡು P/Q ಬರಿತೀವಿ. ಆ P/Q ಬರೆದ್ರೆ ಆ PQ ಎರಡು ಏನಾಗಿರ್ಬೇಕು? ಇಂಟೀಜರ್ ಆಗಿರ್ಬೇಕು. ಅದ್ರ ಕಂಡೀಷನ್ ಏನು? ಅದ್ರ Q ≠ 0 ಇರಬೇಕು. ಇಂಥ ಸಂದರ್ಭದೊಳಗ ನಾವು ಇವಕ್ಕ ರ್ಯಾಷನಲ್ ನಂಬರ್ ಅಂತೀವಿ. ಹಂಗಾರೆ ಇಲ್ಲಿ ನೋಡಿದ್ರಿ, ಇಲ್ಲಿ ರ್ಯಾಷನಲ್ ನಂಬರ್ಸ್ ಅದಾವು. ಡಿಯರ್ ಸ್ಟೂಡೆಂಟ್ಸ್, ಇರ್ಯಾಷನಲ್ ನಂಬರ್ಸ್ ಬಗ್ಗೆ ನೋಡೋಣ. ಹಂಗಾರೆ ಈಗ ನೋಡಿದ್ರಿ, ರಿಯಲ್ ನಂಬರ್ಸ್ ಅಂದ್ರೆ ಏನು? ರ್ಯಾಷನಲ್, ಇಟ್ ಈಸ್ ದ ಸೆಟ್ ಆಫ್ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ರಿ. ರ್ಯಾಷನಲ್ ನಂಬರ್ ಬಗ್ಗೆ ನಿಮ್ಗೆ ಐಡಿಯಾ ಬಂತು. ಹಂಗಾರೆ ಇರ್ಯಾಷನಲ್ ನಂಬರ್ ಅಂದ್ರೆ ಏನು? ವಿಚ್ ನಂಬರ್ ಡು ನಾಟ್ ರಿಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ P/Q, Q ≠ 0, PQ ಬಿಲಾಂಗ್ಸ್ ಟು Z. ಹಾಗಾದ್ರೆ ಹೆಂಗಿರ್ಬೇಕು ಸರ್ ಇವು ಅಂತ ಕೇಳಿದ್ರೆ, ಈಗ ನಾ ರೂಟ್ನಾಗ ತಗೋತೇನೆ ನೋಡ್ರಿ. √1, √2, √3, √4, √5, √6, √7, √8, √9, √10 ಎಟ್ಸೆಟ್ರಾ.
ಈ ರೀತಿ ನಾನು ನಂಬರ್ ತಗೋತೀನಿ ಅಂತ ಇಟ್ಕೊಳ್ಳಿ. ಈಗ ಇದಕ್ಕಿಂತ ಮೊದಲು ನೀವು ಏನು ಮಾಡಬೇಕು, ಸ್ಕ್ವೇರ್ ನಂಬರ್ ನೋಡೋಣ. ಈಗ ಇಲ್ಲಿ ನೋಡ್ರಿ 1 ಇಂಟು 1 ಅಂದರೆ 1 ಸ್ಕ್ವೇರ್. ಹಾಗಾದ್ರೆ 2 ಇಂಟು 2 ಅಂದರೆ 2 ಸ್ಕ್ವೇರ್. 3 ಇಂಟು 3 ಅಂದರೆ 3 ಸ್ಕ್ವೇರ್. ಹಾಗಾದ್ರೆ 4 ಇಂಟು 4 ಅಂದರೆ 4 ಸ್ಕ್ವೇರ್. 5 ಇಂಟು 5 ಅಂದರೆ 5 ಸ್ಕ್ವೇರ್. ಈಗ ನೋಡ್ರಿ ಇಲ್ಲಿ ಏನಾಗತ್ತಾ, ಇದು ಸ್ಕ್ವೇರ್ ನಂಬರ್, ಇದೇನು ಸ್ಕ್ವೇರ್ ರೂಟ್ ಅಂದ್ರೆ. ಈಗ ನೋಡ್ರಿ 1 ಸ್ಕ್ವೇರ್ ಐತಿ, ಇದ್ರ ಸ್ಕ್ವೇರ್ ರೂಟ್ ಎಷ್ಟು ಅಂತ ಕೇಳಿದ್ರೆ ನಾವು ಹಿಂಗೆ ಹಾಕ್ತೇವಲ್ಲ, ಅದು ಒಂದ ಆಗ್ತತಿ, ಅದು ಒಂದ ಆಗ್ತತಿ. ಇಲ್ಲಿ ನೋಡ್ರಿ ಇಲ್ಲಿ 4 ಸ್ಕ್ವೇರ್ ನಂಬರ್ ಐತಿ, ಅದ್ರ ಸ್ಕ್ವೇರ್ ರೂಟ್ ಎಷ್ಟು 2. 3 ಸ್ಕ್ವೇರ್ ನಂಬರ್ ಐತಿ, ಅದ್ರ ಸ್ಕ್ವೇರ್ ರೂಟ್ ಎಷ್ಟು 3. ಹಂಗಾರೆ 4 ಸ್ಕ್ವೇರ್ ಅಂದ್ರೆ 16. ನೋಡ್ರಿ ಇಲ್ಲಿ ನಿಮ್ಗಿನ್ನು 1 ಸ್ಕ್ವೇರ್ ಅಂದ್ರೆ 1, 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16, 5 ಸ್ಕ್ವೇರ್ ಅಂದ್ರೆ 25. ಈಗ ನೋಡ್ರಿ 4 ಐತ್ಯಾ, ಇಲ್ಲಿ 1 ಐತ್ಯಾ. 1 ಸ್ಕ್ವೇರ್ ನಂಬರ್ ಹೌದು, ಅದ್ರ ಸ್ಕ್ವೇರ್ ರೂಟ್ 1 ಹೌದು. 4 ನೋಡ್ರಿ, 4 ಒಂದು ಸ್ಕ್ವೇರ್ ನಂಬರ್ ಐತ್ಯಾ, ಅದ್ರ ಸ್ಕ್ವೇರ್ ರೂಟ್ 2 ಐತಿ. 9 ಸ್ಕ್ವೇರ್ ನಂಬರ್ ಐತ್ಯಾ, 3 ಅದ್ರ ಸ್ಕ್ವೇರ್ ರೂಟ್ ಐತಿ. 16 ಸ್ಕ್ವೇರ್ ನಂಬರ್ ಐತ್ಯಾ, ಅದು 4 ಅದರದ್ದು ಸ್ಕ್ವೇರ್ ರೂಟ್ ಐತಿ. 25 ಸ್ಕ್ವೇರ್ ನಂಬರ್ ಐತ್ಯಾ, 5 ಅದ್ರ ಸ್ಕ್ವೇರ್ ರೂಟ್ ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ರೂಟ್ 1 ಅಂದ್ರೆ ಸ್ಕ್ವೇರ್ ರೂಟ್ 1 ಐತಿ. ಇದ್ರದ್ದು ಹೊರಗೆ ತೆಗೆದ್ರೆ ನಮ್ಗೆ ಎಷ್ಟು ಆಗ್ತೈತಿ, ಸ್ಕ್ವೇರ್ ರೂಟ್ ಮಾಡಿದ್ರೆ ಅದ್ರದ್ದು 1 ಆಗ್ತದೆ. ಸ್ಕ್ವೇರ್ ನಂಬರ್ ಐತೆ ಅಂತ ತಗೊಂಡ್ರೆ ಸ್ಕ್ವೇರ್ ರೂಟ್ ತೆಗೆದ್ರೆ 1. 2 ತೆಗಿಲಿಕ್ಕೆ ಬರುವುದಿಲ್ಲ, ಯಾಕೆ 2ದಾಗಿಲ್ಲ, 3 ಇಲ್ಲ ನೋಡ್ರಿ, 3 ಇಲ್ಲ. 4 ಐತಿ ನೋಡ್ರಿ. ಹಂಗಾರೆ 4ದು ಸ್ಕ್ವೇರ್ ರೂಟ್ ಎಷ್ಟು ಐತಿ, ನಮ್ಗೆ 2 ಆಗ್ತದೆ. ಹಂಗೆ 5 ಇಲ್ಲ, 6 ಇಲ್ಲ, 7 ಇಲ್ಲ, 8 ಇಲ್ಲ, 9 ತೆಗಿಬಹುದಾ? ನೋಡ್ರಿ 9 ಸ್ಕ್ವೇರ್ ರೂಟ್ ನಂಬರ್ ಇದ್ರೆ ಅದ್ರ ಸ್ಕ್ವೇರ್ ರೂಟ್ ನಂಬರ್ ಎಷ್ಟು 3 ಆಗ್ತದೆ. ಹಂಗಾರೆ ಇಲ್ಲಿ ನೋಡ್ರಿ ಇದು ರೂಟ್ನಾಗಿಂದ ರಿಮೂವ್ ಮಾಡಕ್ ಬಂತು, ಇದು ರೂಟ್ನಿಂದ ತೆಗಿಬಹುದು, ಇದನ್ನು ರೂಟ್ನಿಂದ ತೆಗಿಬಹುದು. ಇವೆಲ್ಲ ರೂಟ್ನಾಗ ಅದಾವು, ಆದ್ರೆ ಅವಕ್ಕನ್ನ ಏನ್ ಮಾಡ್ಬೋದು, ಅದ್ರ ಸ್ಕ್ವೇರ್ ರೂಟನ್ನ ತೆಗಿಬಹುದು. ಇವನ್ನ ಯಾವ ಸ್ಕ್ವೇರ್ ರೂಟ್ನಾಗ ಇನ್ನು ಹೊರಗೆ ಬರ್ತಾವಲ್ಲ, ಅವು ನಮಗೇನಲ್ಲ ಇರ್ಯಾಷನಲ್ ನಂಬರ್ ಅಲ್ಲ. ಸ್ಕ್ವೇರ್ ರೂಟ್ನಾಗ ಇರಬೇಕು, ಅವಕ್ಕೂ ಸ್ಕ್ವೇರ್ ರೂಟ್ನಿಂದ ನಮ್ಗೆ ಕಂಪ್ಲೀಟ್ ಆಗಿ ತೆಗಿಲಿಕ್ಕೆ ಬರಬಾರ್ದು. ಅಂಥವು ನಾವು ಏನು ಹೇಳ್ತೀವಿ, ಇರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಹಿಂಗಾರೆ ಇರ್ಯಾಷನಲ್ ನಂಬರ್ಸ್ ಅಂದ್ರೆ ರೂಟ್ 2, ರೂಟ್ 3, ರೂಟ್ 5, ರೂಟ್ 6, ರೂಟ್ 7, ರೂಟ್ 8, ರೂಟ್ 10 ಹಂಗೆ ಲೆಕ್ಕದ್ದು. ಅದ್ರ ಸ್ಕ್ವೇರ್ ರೂಟ್ ತೆಗಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಈಗ ರೂಟ್ 144 ಅಂದ್ರೆ ಇದ್ರದ್ದು 12 ಹೊರಗೆ ತೆಗಿಬಹುದು. 12 144. ಅವಾಗ ಇದೇನಲ್ಲ, ಇದು ಇರ್ಯಾಷನಲ್ ನಂಬರ್ ಅಲ್ಲ. ಹಾಗಾದ್ರೆ ರೂಟ್ 121 ಇದು 11 ಆಗ್ತೈತಿ. ಹಂಗಾರೆ 11 ಇತ್ತಂದ್ರೆ ಇದು ನಮಗೇನಲ್ಲ, ಇದು ನಮಗೆ ಇರ್ಯಾಷನಲ್ ನಂಬರ್ ಅಲ್ಲ. ಹಂಗಾರೆ ಇರ್ಯಾಷನಲ್ ಅಂದ್ರೆ ರೂಟ್ನಾಗ ಇದ್ದು ಅದು ರೂಟ್ನಾಗಿಂದ ಸ್ಕ್ವೇರ್ ರೂಟ್ ತೆಗ್ಯಾಕೆ ಬಂದ್ರೆ ಅವು ಇರ್ಯಾಷನಲ್ ಆಗೋದಿಲ್ಲ. ರೂಟ್ನಾಗ ಇರಬೇಕು, ಅವಕ್ಕೂ ಸ್ಕ್ವೇರ್ ರೂಟ್ ತೆಗ್ಯಾಕೆ ಬರಬಾರ್ದು. ಅದು ನಮಗೇನಾಗ್ತೈತಿ, ನಮಗೆ ಅವು ಇರ್ಯಾಷನಲ್ ನಂಬರ್ ಆಗ್ತಾವೆ. ಹಾಗಾದ್ರೆ ಇದ್ರ ಪ್ರಾಪರ್ಟೀಸ್ ಏನು ನೋಡಿ. ಈಗ ನಿಮ್ಗೆ ಗೊತ್ತಾಯ್ತು, ರಿಯಲ್ ನಂಬರ್ ಅಂದ್ರೆ ಭಾಳ ಈಜಿ ಆಯ್ತು. ರಿಯಲ್ ನಂಬರ್ ಅಂದ್ರೆ ಇಟ್ ಇಸ್ ದ ಸೆಟ್ ಆಫ್, ಒಂದು ಸೆಟ್. ಅದು ಏನಿರಬೇಕು, ರ್ಯಾಷನಲ್ ನಂಬರ್ ಅಂಡ್ ಇರ್ಯಾಷನಲ್ ನಂಬರ್. ಅಂದ್ರೆ ರೂಟ್ನಾಗ ಇದ್ದಿದ್ದು ಇರಬೇಕು, ಆಮೇಲೆ P/Q ಫಾರ್ಮ್ನಾಗ ಬರೆಯುವಂಥವು ಇರಬೇಕು. ಹಾಗಾದ್ರೆ ಹಿಂಗೆ ಹೇಳ್ಬೋದು, ರಿಯಲ್ ನಂಬರ್ ಇಟ್ ಈಸ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ ಅಂಡ್ ಇರ್ಯಾಷನಲ್ ನಂಬರ್ ಅಂತ. ಈಗ ಇದ್ರ ಪ್ರಾಪರ್ಟೀಸ್ ಏನು, ರ್ಯಾಷನಲ್ ನಂಬರ್ ಪ್ರಾಪರ್ಟೀಸ್ ಏನು, ಇರ್ಯಾಷನಲ್ ನಂಬರ್ ಪ್ರಾಪರ್ಟೀಸ್ ಏನು, ಅವನ್ನ ನೋಡೋಣ. ಈಗ ನಾವೇನು ಮಾಡೋಣಪ್ಪ ಅಂತ ಹೇಳಿದ್ರೆ ಪ್ರಾಪರ್ಟೀಸ್ ಮಾಡ್ಕೊಳ್ಳೋಣ. ರ್ಯಾಷನಲ್ ನಂಬರ್ ಪ್ರಾಪರ್ಟೀಸ್ ಏನು, ಇರ್ಯಾಷನಲ್ ನಂಬರ್ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ರ್ಯಾಷನಲ್ ನಂಬರ್ ಪ್ರಾಪರ್ಟಿ ಕಲಿಬೇಕಾದ್ರೆ ಒಂದೆರಡು ಎಕ್ಸಾಂಪಲ್ ತಗೊಂಡು ಫಸ್ಟ್. ಈಗ ಫಾರ್ ಎಕ್ಸಾಂಪಲ್ ನಾನು 3/5 ಅಂತ ತಗೊಂಡೆ ಅಂತ ಇಟ್ಕೊಳ್ಳೋಣ. ಈ 3ಗೆ ಏನು ಮಾಡ್ರಿ, 5ದಿಂದ ಡಿವೈಡ್ ಮಾಡ್ರಿ. ಇಲ್ಲಿ ನೋಡ್ರಿ 5ದಿಂದ 3 ಸಣ್ಣದೈತಿ, 10 ಪಾಯಿಂಟ್ ಕೊಡ್ತೀರಿ, ಇಲ್ಲಿ 30 ಆಯ್ತು. 5 6 30 ಆಯ್ತು. ಹಾಗಾದ್ರೆ ನಾನು ಹಿಂಗೆ ಬರಿಬೋದಾ, ಇದು 0 0 ಆಯ್ತು, ಇದು 3 0 ಆಯ್ತು. ಇಲ್ಲಿ ನೋಡ್ರಿ 3/5 ಅಂದ್ರೆ ಇದ್ರ ಆನ್ಸರ್ ನಾ ಏನು ಬರಿಬೋದು, 0.6 ಅಂತ ಬರಿಬೋದು. ಅದೇ ರೀತಿ ಈಗ ನೋಡ್ರಿ ಇನ್ನೊಂದು, ಇಲ್ಲಿ 10 ಅದ, ಇಲ್ಲಿ ಡಿವೈಡೆಡ್ ಬೈ 5 ಅದ. ಹಾಗಾದ್ರೆ ಇಲ್ಲಿ 10ಕ್ಕೆ 5ದಿಂದ ಡಿವೈಡ್ ಮಾಡೋಣ. 5 2 10 ಆಯ್ತು, 0 0 ಆಯ್ತು, ಇಲ್ಲಿ 1 1 0 ಆಯ್ತು. ಹಾಗಾದ್ರೆ ಇದು ಡಿವೈಡ್ ಮಾಡಿದರೆ ನಮಗೆ 2 ಆಯ್ತು. 5 1 5 2 ಹಿಂಗೂ ಮಾಡ್ಬೋದು. ಈಗ ನೋಡ್ರಿ ಅದೇ ರೀತಿನ ನಾನೇನು ಮಾಡ್ತೀನಿ, ಈಗ 10 ಡಿವೈಡೆಡ್ ಬೈ 3 ತಗೊಳ್ಳೋಣ. ಹಾಗಾದ್ರೆ ಈಗ 3ದಿಂದ ಡಿವೈಡ್ ಮಾಡೋಣ. ಇಲ್ಲಿ 10 ಐತಿ, ಇಲ್ಲಿ 3 ಐತಿ. 3 3 9 ಆಯ್ತು. 10ದೊಳಗೆ 9 ಹೋದ್ರೆ 1 ಹೋಗ್ತಿದ್ದು, 1ದಾಗ 1 ಹೋದ್ರೆ 0 ಆಯ್ತು. ಈಗ ಇಲ್ಲಿ 10 ಪಾಯಿಂಟ್ ಕೊಡ್ತೀರಿ, ಇಲ್ಲೊಂದು 0 ಕೊಡ್ತೀರಿ. ಮತ್ತು 3 3 9 ಆಯ್ತು. ಮತ್ತು ಇಲ್ಲಿ ಏನಾಯ್ತು, 10ದಾಗ 9 ಹೋದ್ರೆ 1, 1ದಾಗ 1 ಹೋದ್ರೆ 0. ಮತ್ತು 10 0 ಕೊಡ್ತೀರಿ, ಮತ್ತು 3 9. ಹಂಗಾರೆ ಹಿಂಗೆ ಹಾಕುವಂತ ಹೋಗುತ್ತೆ. ಈಗ ನೋಡ್ರಿ ಇವ ಎರಡು ಪ್ರಾಪರ್ಟಿ ಬಂದು, ಒಂದು ದ ನಂಬರ್ ಏನಾಗ್ತೈತಿ, ಇದು
ಯಾವುದು ರ್ಯಾಷನಲ್ ನಂಬರ್ದೊಳಗೆ ಅದು ಎಂಡ್ ಆಗ್ತತಿ. ಇಲ್ಲಿ ನೋಡ್ರಿ ಎಂಡು. ಹಂಗಾರೆ ಇದು ಎಂಡ್ ಸುರಿತದ ನೋಡ್ರಿ. ಡೆಸಿಮಲ್ ಏನಾಗೈತಿ ಎಂಡ್ ಆಗೈತಿ, ಇಲ್ಲಿ ಮುಕ್ತಾಯ ಆಗ್ತತಿ. ನೀವು ಡಿವೈಡ್ ಮಾಡಿದಾಗ ಅದು ಎಂಡ್ ಆಗ್ತತಿ. ಇಲ್ಲಿ ನೋಡ್ರಿ ಇದು ಎಂಡ್ ಆಗಿಲ್ಲ, ಅದು ರಿಪೀಟ್ ಆಗೈತಿ. ನೀವು ಬೇಕಾದ ನಂಬರ್ ತಗೋರಿ, ಇವ ಎರಡು ಅಂತಲ್ಲ, ನೀವು ಬೇಕಾದ ನಂಬರ್ ತಗೋರಿ, ಅದೇನಾಗ್ತತಿ ಅದ್ರದ್ದು ಎಂಡ್ ಆಗ್ತತಿ. ಇಲ್ಲ ಅಂದ್ರೆ ಅದು ರಿಪೀಟ್ ಆಗ್ತಾ ಹೋಗ್ತತಿ. ಒಳ್ಳೆ ಈಗ ರಿಪೀಟ್ ಅಂದ್ರೆ ಈಗ ನೋಡ್ರಿ 1.01 ಹಂಗಾರೆ ಮತ್ತೆ 01 ಮತ್ತೆ 01 ಹಿಂಗೆ ರಿಪೀಟ್ ಆಗ್ತತಿ. ಇಲ್ಲಿ ನೋಡ್ರಿ ರಿಪೀಟೂ ಆಗ್ತತಿ, ಎಂಡೂ ಆಗೋದಿಲ್ಲ. ಇಲ್ಲೇ ಡೆಸಿಮಲ್ ಎಂಡ್ ಆಗೈತಿ, ಇಲ್ಲಿ ಎಂಡ್ ಆಗೋದಿಲ್ಲ ಬಟ್ ರಿಪೀಟ್ ಆಗ್ತತಿ. ಇಲ್ಲಿ ನೋಡ್ರಿ ರಿಪೀಟ್ 01 01 01. ಅದೇ ರೀತಿ ನಿಮ್ಗೆ 2.001 001 001 ಹಿಂಗೆ ರಿಪೀಟ್ ಆಗಿದ್ದಿರ್ಬೋದು. ಇದು ನಮಗೇನಿದು ರ್ಯಾಷನಲ್ ನಂಬರು. ಹಂಗಾರೆ ರ್ಯಾಷನಲ್ ನಂಬರ್ದು ಎರಡು ಪ್ರಾಪರ್ಟಿ. ಒಂದು ಅದು ಎಂಡ್ ಆಗ್ತಕ್ಕಂಥ ಡೆಸಿಮಲ್ ಇರ್ತಾವ, ಎಂಡ್ ಆಗ್ತಕ್ಕಂಥ ಡೆಸಿಮಲ್ ಇರ್ತಾವ. ಇಲ್ಲಿ ಎಂಡ್ ಆಗೋದಿಲ್ಲ ಬಟ್ ರಿಪೀಟ್ ಆಗೋ ಡೆಸಿಮಲ್ಸ್ ಇರ್ತಾವೆ. ಇವು ನಿಮ್ಗೆ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ನೋಟ್ಸ್ ಮಾಡ್ಕೋಬೇಕಂದ್ರೆ ಒಂದು ಪೆನ್ನು ಮತ್ತು ನೋಟ್ಬುಕ್ ಇಟ್ಕೊಂಡು ಕೂಡಬೇಕು. ನಾನು ಇಂಪಾರ್ಟೆಂಟ್ ಇದ್ದಲ್ಲಿ ಬರೆಸ್ತೀನಿ. ಈಗ ನಿಮ್ಗೆ ಇದ್ರ ಕಾನ್ಸೆಪ್ಟ್ ಬರೀ ಬಂದ್ರೆ ಸಾಕು, ಆ ಉದ್ದೇಶಕ್ಕೆ ಬರೀ ಎಕ್ಸ್ಪ್ಲನೇಷನ್ ಕೊಡಾಕತ್ತೀನಿ. ಇಲ್ಲಿ ನಿಮಗೆ ಬರ್ಸಾಕತ್ತಿಲ್ಲ, ಬರೀ ಇದು ಕಾನ್ಸೆಪ್ಟು. ಎಕ್ಸಾಮ್ಗೆ ನಿಮಗೆ ಇವು ಪ್ರಾಪರ್ಟೀಸ್ ಕೇಳೋದಿಲ್ಲ, ಬಟ್ ಆ ಪ್ರಾಪರ್ಟೀಸ್ ಗೊತ್ತಿದ್ರೆ ನಿಮ್ಗೆ ಲೆಕ್ಕ ಬಿಡ್ಸೋಕೆ ಅನುಕೂಲ ಆಗ್ತದೆ. ಹಾಗಾದ್ರೆ ನೋಡ್ರಿ ಇಲ್ಲಿ ನಾನು ರ್ಯಾಷನಲ್ ನಂಬರ್ ನೋಡಿದ್ವಿ, ಅದ್ರ ಡೆಸಿಮಲ್ ಎಂಡ್ ಇರ್ತತಿ, ಇಲ್ಲ ಎಂಡ್ ಆಗೋದಿಲ್ಲ, ರಿಪೀಟ್ ಇರ್ತಾವೆ. ಇವು ಎರಡು ಅದ್ರ ಏನು ಪ್ರಾಪರ್ಟೀಸು. ಹಾಗಾದ್ರೆ ಇರ್ಯಾಷನಲ್ ಇದ್ರೆ ನಾನೀಗ ಫಾರ್ ಎಕ್ಸಾಂಪಲ್ √3 ತೊಗೊಂಡಿನಿ ಅಂತ ಇಟ್ಕೋರಿ. ಲಾಂಗ್ ಡಿವಿಷನ್ದಾಗ ಇದನ್ನು ಬಿಡಿಸ್ಕೊತ ಹೋಗಬೇಕು, ಆದ್ರೆ ಅದರ ಅವಶ್ಯಕತೆ ನಿಮಗಿಲ್ಲ. ನಾನು ಹಂಗೆ ಬರಿತೀನಿ 1.73 ಹಿಂಗೆ ಡ್ಯಾಶ್ ಡ್ಯಾಶ್ ಏನೇನೋ ಅದಾವೆ. ಇದು ಹೆಂಗೆ ಬಂತು ಅನ್ನೋದು ಬಿಡಿಸ್ಬೋದು, ಆದ್ರೆ ಅದು ನಾಟ್ ನೆಸರಿ. ಲಾಂಗ್ ಡಿವಿಷನ್ದಾಗ ಇದನ್ನು ಬಿಡಿಸ್ಬೋದು. ಹಂಗಾರೆ 1.73 ಹಂಗೆ ಬೇರೆ ಬೇರೆ ಬರ್ತಾವೆ. ಇಲ್ಲಿ ನೋಡ್ರಿ ಇದು ಎಂಡ್ ಆಗೋದಿಲ್ಲ, ಆಮೇಲೆ ಡೆಸಿಮಲ್ನೂ ರಿಪೀಟ್ ಆಗೋದಿಲ್ಲ. ಇದು ಯಾವುದು ಇರ್ಯಾಷನಲ್ ನಂಬರ್. ಎಂಡೂ ಆಗೋದಿಲ್ಲ, ರಿಪೀಟು ಆಗೋದಿಲ್ಲ. ಆದ್ರೆ ಇಲ್ಲಿ ಎಂಡ್ ಆಗೋದಿಲ್ಲ, ರಿಪೀಟ್ ಆಕ್ಕವು, ಆಮೇಲೆ ಎಂಡ್ ಆಕ್ಕವು. ನೋಡ್ರಿ ರ್ಯಾಷನಲ್ದಾಗ ಇದಕ್ಕೆ ವ್ಯತ್ಯಾಸ ಏನು, ಇಲ್ಲಿ ಎಂಡೂ ಆಗೋದಿಲ್ಲ ಮತ್ತದು ರಿಪೀಟು ಆಗೋದಿಲ್ಲ. ಈಗ ಪ್ರೈಮ್ ನಂಬರ್ ನೋಡೋಣ. ಪ್ರೈಮ್ ನಂಬರ್ ಅಂದ್ರೆ ಇಲ್ಲಿ 1 ಅದ, ಹಾಗಾದ್ರೆ 1ದಿಂದ ಡಿವೈಡ್ ಆಗ್ತೈತಿ. 2 ಐತಿ, ಇದು 1ದಿಂದನೂ ಡಿವೈಡ್ ಆಗ್ತೈತಿ, 2ದಿಂದನೂ ಡಿವೈಡ್ ಆಗ್ತೈತಿ. 3 ನೋಡ್ರಿ 1ದಿಂದನೂ ಹೋಗಿ ಡಿವೈಡ್ ಆಗ್ತೈತಿ 3ದಿಂದ. 4 ನೋಡಿದ್ರೆ 1ದಿಂದನೂ ಡಿವೈಡ್ ಆಗ್ತೈತಿ, 2ದಿಂದನೂ ಆಗ್ತೈತಿ, 4ದಿಂದ ಆಗ್ತೈತಿ. 5 ನೋಡಿದ್ರೆ 1ದಿಂದನೂ ಡಿವೈಡ್ ಆಗ್ತೈತಿ, 5ದಿಂದನೂ ಡಿವೈಡ್ ಆಗ್ತೈತಿ. 6 ನೋಡಿದ್ರೆ 1ದಿಂದನೂ ಡಿವೈಡ್ ಆಗ್ತೈತಿ, 2ದಿಂದ ಆಗ್ತೈತಿ, 3ದಿಂದ. ಅದೇ ರೀತಿ 7 ನೋಡ್ರಿ 1ದಿಂದ ಮತ್ತು 7ದಿಂದ. 8 ನೋಡ್ರಿ 1ದಿಂದ ಆಗ್ತೈತಿ, 2ದಿಂದ ಆಗ್ತೈತಿ, 4ದಿಂದ ಆಗ್ತೈತಿ, 8ದಿಂದ ಆಗ್ತೈತಿ. 9 ತಗೊಂಡ್ರೆ 1ದಿಂದ ಆಗ್ತೈತಿ, 3ದಿಂದ ಆಗ್ತೈತಿ, 9ದಿಂದ ಆಗ್ತೈತಿ. 10 ತಗೊಂಡ್ರೆ 1ದಿಂದ ಆಗ್ತೈತಿ, 2ದಿಂದ ಆಗ್ತೈತಿ, 5ದಿಂದ ಆಗ್ತೈತಿ, 10ದಿಂದ ಆಗ್ತೈತಿ. ಒಂದು ನೆನಪಿಡ್ರಿ. ಹಾಗಾದ್ರೆ ಪ್ರೈಮ್ ನಂಬರ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ 2 ಏನದಾವ ಇಲ್ಲೇ ಫ್ಯಾಕ್ಟರ್ಸ್ ಅದಾವ ನೋಡ್ರಿ. ಇಲ್ಲಿ 2 ಫ್ಯಾಕ್ಟರ್ಸ್ ಅದಾವ ನೋಡ್ರಿ, ಆಮೇಲೆ ಇಲ್ಲಿ 2 ಫ್ಯಾಕ್ಟರ್ಸ್ ಅದಾವ, ಇಲ್ಲಿ 2 ಫ್ಯಾಕ್ಟರ್ಸ್ ಅದಾವ. ಇವು ಯಾವ್ಯಾವ 2 ಫ್ಯಾಕ್ಟರ್ಸ್ ಅದಾವಲ್ಲ ದೇ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್. ನೀವು ನೆನಪಿಟ್ಕೊಳಕ್ಕೆ ಡೆಫಿನಿಷನ್ ಹಳೆವು ಡೆಫಿನಿಷನ್ ಬೈಟ್ ಮಾಡಕ್ಕೆ ಹೋಗ್ಬೇಡ್ರಿ, ಈಸಿಯಾಗಿ ನೆನಪಿಟ್ಕೋರಿ. ಹಾಗಾದ್ರೆ ಇಲ್ಲಿ 2, 3, 5, 7 ಇಂಥವೆಲ್ಲ ಏನಿವು ನಮಗೆ ಪ್ರೈಮ್ ನಂಬರ್ ಆಗ್ತಾವೆ. ಆದ್ರೆ ಇಲ್ಲಿ ಒಂದು ನೆನಪಿಟ್ಕೋರಿ, ಹಾಗಾದ್ರೆ ಪ್ರೈಮ್ ನಂಬರ್ ಅದಾವೆ. ಪ್ರೈಮ್ ನಂಬರ್ ಅಂತಂದ್ರೆ ನಾವು ಏನಂತ ಹೇಳ್ಬೋದು, ಎಕ್ಸಾಕ್ಟ್ಲಿ ಎಷ್ಟಿರಬೇಕು, 2 ಇರಬೇಕು. ಬಟ್ ಎಲ್ಲದ್ರಾಗೂ ನೋಡ್ರಿ 1 ಅನ್ನೋದು ಕಾಮನ್ ಐತಿ, ಅದಕ್ಕೆ ನಾವು 1ಅನ್ನು ಬಿಡಬೇಕು. ಅದಕ್ಕೆ ನಾವು ಕಾಂಪೋಸಿಟ್ ನಂಬರ್ ನೋಡ್ರಿ 1 ಇಲ್ಲಿ ಬಿಟ್ವಿ, ಬಿಟ್ಟ ಮೇಲೆ ಇಲ್ಲಿ ಏನು ಉಳಿತು, ಇಲ್ಲಿ ನೋಡ್ರಿ ಇದ್ರಾಗ 3 ಫ್ಯಾಕ್ಟರ್ಸ್ ಅದಾವ, ಇಲ್ಲಿ ಏನದಾವ, ಇಲ್ಲಿ 3 ಫ್ಯಾಕ್ಟರ್ಸ್ ಅದಾವ, ಇಲ್ಲಿ 4 ಅದಾವ, ಇಲ್ಲಿ 3 ಅದಾವ, ಇಲ್ಲಿ 4 ಅದಾವ. ಹಂಗಾರೆ ಇಲ್ಲಿ 2 ಏನದಾವು ಇವು ಪ್ರೈಮ್ ನಂಬರು, 2ಕ್ಕಿಂತ ಹೆಚ್ಚು ಏನದಾವಲ್ಲ ಅವು ನಮ್ಗೆ ಕಾಂಪೋಸಿಟ್ ನಂಬರ್. ಹಾಗಾದ್ರೆ ಇಲ್ಲಿ 1 ನೋಡ್ರಿ, 1 ಏನಾಗತ್ತೆ, 2 ಇಲ್ಲ, 2ಕ್ಕಿಂತ ಕಡಿಮೆ ಐತಿ, ಅದಕ್ಕೆ ಅದೇನಲ್ಲ ಪ್ರೈಮ್ನೂ ಅಲ್ಲ, ಕಾಂಪೋಸಿಟು ಅಲ್ಲ, ಇಟ್ ಈಸ್ ದ ಕಾಮನ್ ನಂಬರ್. ಯಾಕಂದ್ರೆ ಇಲ್ಲಿ ನೋಡ್ರಿ ಬರೇ ಒಂದೇ ಒಂದು ಫ್ಯಾಕ್ಟರ್ ಅದ. ಅದೇ ರೀತಿ 2ಕ್ಕಿಂತ ಹೆಚ್ಚಿದ್ರೆ ಅದು ಕಾಂಪೋಸಿಟ್ ಆಗ್ತೈತಿ, ಎಕ್ಸಾಕ್ಟ್ಲಿ 2 ಇದ್ರದ್ದು ಏನಾಗ್ತೈತಿ ಪ್ರೈಮ್ ನಂಬರ್ ಆಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಾನು 15 ಬರಿದೆ, ಹಾಗಾದ್ರೆ ಇದು ನಮ್ಮ ಪ್ರೈಮ್ ಹೌದಲ್ಲ ಅಂತ ನಾನು ಕೇಳ್ತೀನಿ. ಅವಾಗ ನೀವೇನು ಹೇಳಬೇಕು, 1ರಿಂದ ಹೋಗ್ತೈತಿ, 15ದಿಂದ ಹೋಗ್ತೈತಿ, ಇವೆರಡು ಇರತ್ತವ. ಇದನ್ನು ಬಿಟ್ರೆ ಹಂಗಾರೆ ಇಲ್ಲಿ 5 ಐತಿ, ಇದು 5ದಿಂದನೂ ಡಿವೈಡ್ ಆಗ್ತೈತಿ, 3ದಿಂದನೂ ಹೋಗುತ್ತಾ. ಹಂಗಾರೆ ನಮ್ಗೆ ಗೊತ್ತಾಗತ್ತೆ 3ದಿಂದ ಹೋಗ್ತೈತಿ ಅಂತ ನಮ್ಗೆ ಗೊತ್ತಾದ್ರೆ, ಹಂಗಾರೆ 3ದಿಂದ ಇದು ಡಿವೈಡ್ ಆಗ್ತೈತಿ ಅಂದ್ರೆ 2ಕ್ಕಿಂತ ಹೆಚ್ಚಾದು, ಅದಕ್ಕೆ ಇಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್. ಅದೇ ರೀತಿ ನಮ್ಗೆ 220 ತಗೊಳ್ಳೋಣ. ಹಂಗಾರೆ ಇಲ್ಲಿ ಏನಾಗತ್ತ, 1
220 ಅಂತೂ ಇದ್ದೇ ಇರ್ತಾವ. ಲಾಸ್ಟ್ 0 ಐತಂದ್ರೆ ಈ ನಂಬರ್ 10ದಿಂದನೂ ಡಿವೈಡ್ ಆಗ್ತೈತಿ, 2ದಿಂದನೂ ಡಿವೈಡ್ ಆಗ್ತೈತಿ, 5ದಿಂದನೂ ಹೋಗ್ತೈತಿ. ನೀವು ಅಷ್ಟು ಬೇಡ, ಯಾವ್ದಾರು ಒಂದು ನೋಡ್ರಿ 0 ಐತ್ಯಾ, ಹಂಗಾರೆ ಅದು 10ದಿಂದ ಹೋಗ್ತೈತಿ. ಹಂಗಾರೆ 10ದಿಂದ ಡಿವೈಡ್ ಆಗ್ತಾವ ಅಂದ್ರೆ ಇಲ್ಲೇನದು 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಅದು. ಹಂಗಾರೆ ದಿಸ್ ಈಸ್ ಆಲ್ಸೋ ನಾಟ್ ಎ ಪ್ರೈಮ್ ನಂಬರ್. ಹಾಗಾದ್ರೆ ಅದೇ ರೀತಿ ನಾವು 171 ತಗೊಳ್ಳೋಣ. ಹಾಗಾದ್ರೆ 171 ತಗೊಂಡ್ರೆ 171 ಎರಡು ಅದಾವು. ಇದನ್ನ ಬಿಟ್ಟರೆ ಇದು ಯಾವುದರಿಂದನೂ ಹೋಗುದಿಲ್ಲ. ಈ ಫಾರ್ ಎಕ್ಸಾಂಪಲ್ 1 7 8 ಆಯ್ತು, 8 + 1 9 ಆಯ್ತು. 9 ಅಂದ್ರೆ ಇದು 3ದಿಂದ ಡಿವೈಡ್ ಆಗ್ತೈತಿ. ದ ಸಮ್ ಆಫ್ ಆಲ್ ದ ಡಿಜಿಟ್ಸ್ ಈಸ್ ಡಿವೈಡೆಡ್ ಬೈ 3, ದೆನ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 3. ದೇರ್ಫೋರ್ ಇಲ್ಲಿ 3ದಿಂದನೂ ಇದು ಡಿವೈಡ್ ಆಗ್ತೈತಿ. ಆಮೇಲೆ ಇದು 9 ಇರೋದ್ರಿಂದ 9ದಿಂದನೂ ಡಿವೈಡ್ ಆಗ್ತೈತಿ. ಹೆಚ್ಚಿನ ನಮ್ಗೆ ನೋಡಕ್ ಹೋಗ್ಬೇಡ್ರಿ. ಆದ್ರೆ 2ಕ್ಕಿಂತ ಇಲ್ಲಿ ಹೆಚ್ಚಾದುವಾ, ಹಂಗಾರೆ ಇದೇನಾಯ್ತು ನಮಗೆ, ಇದು ಪ್ರೈಮ್ ನಂಬರ್ ಅಲ್ಲ. ಇಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್. ಅದೇ ರೀತಿ ನಾವು ತಗೊಂಡ್ರೆ ಈ ಫಾರ್ ಎಕ್ಸಾಂಪಲ್ 211 ತಗೋತೀನಿ. ಹಾಗಾದ್ರೆ ಇಲ್ಲಿ ಏನು ಬರೀತೀರಿ, 1 ಬರೀತೀರಿ, 211 ಬರೀತೀರಿ. ಇಷ್ಟು ಬಿಟ್ಟ ಮೇಲೆ ಇದು ಮತ್ತೆ ಯಾವುದರಿಂದನೂ ಹೋಗೋದಿಲ್ಲ ಅಂದಮೇಲೆ ಇಲ್ಲಿ ಎರಡು ಫ್ಯಾಕ್ಟರ್ಸ್ ಅದಾವೆ. ದಿಸ್ ಈಸ್ ಪ್ರೈಮ್ ನಂಬರ್. ಈ ರೀತಿ ಪ್ರೈಮ್ ನಂಬರ್ ಯಾವುದು, ಪ್ರೈಮ್ ನಂಬರ್ ಯಾವುದು ಅಲ್ಲ ಅನ್ನೋದನ್ನ ನೀವು ಈಸಿಯಾಗಿ ಮೊದಲು ಫೈಂಡ್ ಔಟ್ ಮಾಡಕ್ಕೆ ಕಲಿಬೇಕು. ಹಾಗಾದ್ರೆ ವಾಟ್ ಈಸ್ ಕಾಂಪೋಸಿಟ್ ನಂಬರ್ ಅಂತ ಕೇಳಿದ್ರೆ ಏನಪ್ಪ ಅಂದ್ರೆ ವಿಚ್ ನಂಬರ್ ಹ್ಯಾಸ್ 2 ಫ್ಯಾಕ್ಟರ್ಸ್ ಆರ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಈಸ್ ಕಾಲ್ಡ್ ಕಂಪೋಸಿಟ್ ನಂಬರ್ ಅಂತ ಹೇಳ್ಬೇಕು. ಹಾಗಾದ್ರೆ ನೀವು ಅನ್ಬೋದು, ಸರ ಇಲ್ಲಿ 2 ಅದಾವು, ಹಂಗಾರೆ ಇದಕ್ಕೆ ನಾವು ಕಂಪೋಸಿಟ್ ಅಂದಿಲ್ಲ, ಪ್ರೈಮ್ ನಂಬರ್ ಅಂದೇವಲ್ಲ ಅಂದ್ರೆ 1 ಈಸ್ ಕಾಮನ್ ಫಾರ್ ಆಲ್ ಅಂತ. 1 ಕಾಮನ್ ಐತೆ, ಅದನ್ನ ಬಿಟ್ಟು ಹೇಳಬೇಕು. ಅದಕ್ಕೆ ಇಲ್ಲಿ ನೋಡ್ರಿ 2 4 ಅಷ್ಟೇ ತಗೋಬೇಕು. 2 ಫ್ಯಾಕ್ಟರ್ಸ್ ಅದಾವ, ಅದಕ್ಕೆ ಇದು ಕಂಪೋಸಿಟ್. ಹಾಗಾದ್ರೆ ಇಲ್ಲಿ ನೋಡ್ರಿ 2 4 8 ಅದಾವ, 2ಕ್ಕಿಂತ ಹೆಚ್ಚು ಅದಾವ, ಇದು ಕಂಪೋಸಿಟ್ ನಂಬರ್. ಹಾಗಾದ್ರೆ ಇಲ್ಲಿ ನೋಡ್ರಿ 3 9 2 ಅದಾವು, ಅದಕ್ಕೆ ಕಂಪೋಸಿಟ್. 2 5 10 ಅದಾವ, ಅದು ಕಂಪೋಸಿಟ್. ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಏನು ಹೇಳ್ತಾನೆ, ಹಂಗಾರೆ ಇಲ್ಲೇ ವಿಚ್ ನಂಬರ್ ಹ್ಯಾಸ್ 2 ಫ್ಯಾಕ್ಟರ್ಸ್ ಆರ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ದಟ್ ಈಸ್ ಕಾಲ್ಡ್ ಕಂಪೋಸಿಟ್ ನಂಬರ್. ಹಂಗಾರೆ ಇಲ್ಲಿ 1 ಕಾಮನ್ ಇರೋದ್ರಿಂದ ನೀವು ಪ್ರೈಮ್ ನಂಬರ್ ಅಂದ್ರೆ ಏನಂತ ತಿಳ್ಕೋಬೇಕು, 1 ಹಿಡ್ಕೊಂಡು ನಿಮಗೆ ಈಸಿ ಆಗಕ್ಕೆ 1 ಹಿಡ್ಕೊಂಡು ಏನು ಮಾಡ್ರಿ, 2 ಫ್ಯಾಕ್ಟರ್ಸ್ ಮಾಡ್ರಿ. ಆದ್ರೆ ಡೆಫಿನಿಷನ್ ಹೇಳುವಾಗ ಮಾತ್ರ ಏನು ಮಾಡಬೇಕು, ವಿಚ್ ನಂಬರ್ ಹ್ಯಾಸ್ 2 ಫ್ಯಾಕ್ಟರ್ಸ್ ಆರ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ದೆನ್ ಇಟ್ ಈಸ್ ಕಾಲ್ಡ್ ಕಂಪೋಸಿಟ್ ನಂಬರ್ ಅಂತ ಹೇಳ್ಬೇಕಾಗ್ತತಿ. ಹಾಗಾದ್ರೆ ಈಗ ನೋಡ್ರಿ ನಿಮ್ಗೆ ಗೊತ್ತಾಗ್ತು ಯಾವ ಪ್ರೈಮು ಯಾವುದಲ್ಲ ಅಂತ. ಹಾಗಾದ್ರೆ ಈ ಪ್ರೈಮ್ ನಂಬರ್ ಬಗ್ಗೆ ಏನು ಡೌಟ್ಸ್ ಇಲ್ಲ ಅಂತ ನಾನು ತಿಳ್ಕೊತೀನಿ. ಇನ್ನು ನಿಮ್ಗೆ ಏನು ಬರಬೇಕು, ಹಾಗಾದ್ರೆ ನಾವು ಕೋ ಪ್ರೈಮ್ ಅಂತ ಬರ್ತಾವು. ಕೋ ಪ್ರೈಮ್ ಅಂದ್ರೆ ಅವೆರಡೂ ಏನು ನಮ್ಮ ಪ್ರೈಮ್ ನಂಬರ್ಸ್ ಇರ್ತಾವ, ಆ ನಂಬರ್ಸ್ ನಮಗೇನಾಗಬೇಕು, HCF 1 ಇರಬೇಕು. ಹಾಗಾದ್ರೆ HCF 1 ಇದ್ರೆ ಅವಕ್ಕೆ ನಾವು ಕೋ ಪ್ರೈಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 ಮತ್ತು 3 ಇದು ಪ್ರೈಮು, ಇದು ಪ್ರೈಮು, ಇವಕ್ಕೆ HCF ನಮಗೆ 1 ಇರುತ್ತೆ. ಹಾಗಾದ್ರೆ HCF ಅಂದ್ರೇನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಾಗ ಅದಕ್ಕೆ ಮಸ ಅಂತ ಹೇಳ್ತೀವಿ. 1 ಇರಬೇಕು, ದಟ್ ಈಸ್ ದ ಕೋ ಪ್ರೈಮ್ ನಂಬರ್ಸ್. ಹಂಗಾರೆ ಇದ್ರಾಗ ಇನ್ನೆರಡು ಥೇರಮ್ ಬರ್ತಾವ. ಹಾಗಾದ್ರೆ ಈಗ ನೀವು ಏನು ಕಲಿತ್ರಿಪ್ಪ, ಫಸ್ಟು ರಿಯಲ್ ನಂಬರ್ ಅಂದ್ರೆ ಏನು, ಅದರ ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇರ್ಯಾಷನಲ್ ನಂಬರ್ ಅಂದ್ರೆ ಏನು, ಹಂಗಾರೆ ಅವು ಎರಡದ್ರದ್ದು ಪ್ರಾಪರ್ಟೀಸ್ ಏನು, ಅದ್ರಾಗನ ಆ ರ್ಯಾಷನಲ್ ನಂಬರ್ ಆಗಬೇಕಾಗಿತ್ತು ಅಂದರೆ ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್ ಎಲ್ಲ ತಿಳ್ಕೊಂಡ್ರಿ. ಹಾಗಾದ್ರೆ ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಮೇನ್ ನಮಗೆ 1 ಮಾರ್ಕಿಗೆ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ವಾಟ್ ಈಸ್ ಫಂಡಮೆಂಟಲ್ ಥಿಯರಮ್ ಅಂತ ಕೇಳ್ತಾನೆ, ಅಥವಾ ರೈಟ್ ದ ಡೆಫಿನಿಷನ್ ಆಫ್ ಫಂಡಮೆಂಟಲ್ ಥಿಯರಮ್ ಅಂತ ಕೇಳ್ತಾನೆ. ಈಗ ನಾವು ಫಂಡಮೆಂಟಲ್ ಥಿಯರಮ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ನೋಡ್ರಿ ಇದು ಅರ್ಥ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ ತಗೊಳ್ಳೋಣ. ಈಗ ನಾನು ಯಾವುದು ಅಂದ್ರೆ ನಾನು 132 ಅಂತ ಯಾವ್ದಾರ ಒಂದು ನಂಬರ್ ತಗೊಳ್ಳೋನು, ಯಾವುದೋ ಎನಿ ಕಂಪೋಸಿಟ್ ನಂಬರ್ ತಗೊಳ್ಳೋನು, ಇದ ಅಂತಲ್ಲ ಬೇಕಾದ ತಗೊಳ್ರಿ. ಈಗ ನಮ್ಗೆ ಗೊತ್ತಾಗತ್ತೆ ಇದು ಲಾಸ್ಟು ನಮಗೆ 0 2 4 6 8 ಈ ಡಿಜಿಟ್ನಿಂದ ಎಂಡ್ ಆಗಿದ್ರೆ ಇದು 2ದಿಂದ ಡಿವೈಡ್ ಆಗ್ತೈತಿ. 2ನೂ ಕೂಡ ಒಂದು ಪ್ರೈಮ್ ನಂಬರ್ ಅದ. ನೀವು ಆಗಲ್ಲ ನೋಡಿದ್ರಿ 2 ಪ್ರೈಮ್ ನಂಬರ್ ಐತಿ, 3 ಐತಿ, 5 ಐತಿ, 7 ಐತಿ, 11 ಅದಾವ. ಆದ್ರೆ 1 ಪ್ರೈಮ್ ನಂಬರ್ ಅಲ್ಲ, ಕಂಪೋಸಿಟ್ ನಂಬರ್ನೂ ಅಲ್ಲ. ಹಾಗಾದ್ರೆ ಈಗ 132 ಲಾಸ್ಟ್ 2 ಐತಿ, 2ದಿಂದ ಐತಿ ಅಂದ್ರೆ ಇದು 2ದಿಂದ ಡಿವೈಡ್ ಆಗ್ತೈತಿ, ಪ್ರೈಮ್ ನಂಬರ್ ಐತಿ. ಈಗ ನೋಡ್ರಿ 2 6 12 ಆಯ್ತು, 1 ಉಳಿತೈತಿ, ಮತ್ತು 2 6 ಆಯ್ತು, ಮತ್ತು 6 ಬಂದೈತಿ ಅಂದಮೇಲೆ ಇದು 2ದಿಂದ ಡಿವೈಡ್ ಆಗ್ತೈತಿ. ಹಾಗಾದ್ರೆ 2ದಿಂದ ಡಿವೈಡ್ ಆಗ್ತೈತಿ ಅಂದ್ರೆ 2 3 ಈಗ ನೋಡ್ರಿ 2ದಿಂದ ಇಲ್ಲಿಲ್ಲ, ಈ 1 ನಂಬರ್ಸ್ ಇಲ್ಲಿಲ್ಲ. ಆವಾಗ ಏನು ಮಾಡಬೇಕು, ಇದನ್ನ ಎಡಿಷನ್ ಮಾಡಿ ನೋಡ್ರಿ, ದ ಸಮ್ ಆಫ್ ಆಲ್ ದ ಡಿಜಿಟ್ಸ್
ಹಂಗಾರೆ ಈಗ 3+3 ಮಾಡಿ ನೋಡ್ರಿ. 3+3 = 6. ಹಂಗಾರೆ ಇದ್ರ ರೂಲ್ ಏನು? ಹಂಗಾರೆ 6 ಬಂದತಿ. 6 3 ಟೇಬಲ್ನಾಗ ಐತಿ. ಹಂಗಾರೆ ಇದು 3 ದಿಂದ ಹೋಗ್ತತಿ. ಇದ್ರ ರೂಲು 3ದು 9ದು ಸೇಮ್ ಇರ್ತಾವ. ಹಂಗಾರೆ ಇದನ್ನ ಎಡಿಷನ್ ಮಾಡಿದ್ವಿ. 3 ದಿಂದ ತಗೊಳ್ಳೋಣ. 3 1 ಜಾ 3 1 ಜಾ 11 ಉಳಿತು. ಹಂಗಾರೆ 11 ಪ್ರೈಮ್ ನಂಬರ್ ಐತಿ. 11 1 ಜಾ 11. ಹಂಗಾರೆ 132 ಹಿಂಗೆ ಬರಿಬೋದು. 132 = 2ದು 2 ಅದಾವಲ್ಲ, 2 ಸ್ಕ್ವೇರ್ 3 1 ಅದ ಇಂಟು 11 ಅಂತ ನಾನು ಬರಿಬಹುದು. ಈಗ ಇನ್ನೊಂದು ತಗೋತೀನಿ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೆ. ನಮಗೀಗ ಫಾರ್ ಎಕ್ಸಾಂಪಲ್ 65 ಐತಿ ಅಂತ ಇಟ್ಕೊಳ್ಳೋಣ. ನೀವು ರೂಲ್ ನೋಡಿರಿ, ದ ನಂಬರ್ ವಿಚ್ ಎಂಡ್ಸ್ ವಿತ್ 0 or 5. 0 ಅಥವಾ 5 ಇದ್ರೆ ಅದು 5ದಿಂದನೂ ಡಿವೈಡ್ ಆಗ್ತತಿ. ಹಾಗಾದ್ರೆ ಈಗ ಇಲ್ಲಿ 5 ತಗೋತೀನಿ. 5 ಈಸ್ ಆಲ್ಸೋ ಪ್ರೈಮ್ ನಂಬರ್. ಹಾಗಾದ್ರೆ ಇಲ್ಲಿ 5 1 ಜಾ 5 1 ಉಳಿತತಿ. 15 ಆಯ್ತು. 5 3 ಜಾ 15. ಹಾಗಾದ್ರೆ ಇಲ್ಲಿ ತಗೊಂಡ್ರಿ 13 1 ಜಾ. ಈಗ ನಾ ಇದನ್ನ ಹಿಂಗೆ ಬರಿಬೋದು. 65 ಅಂದ್ರೆ 5 × 13. 5 × 13 ಆಗ್ತತಿ. ಅದೇ ರೀತಿ ನಿಮ್ಗೆ ಬೇಕಾದ ತಗೋರಿ. ಇದ ನಂಬರ್ ಅಂತಲ್ಲ. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಏನು ತಗೋತೀನಿಪ್ಪ ಅಂದ್ರೆ 45 ತಗೊತೀನಿ ಅಂತ ಇಟ್ಕೊಳ್ಳೋದು. ಇದು 5ದಿಂದನೇ ಹೋಗ್ತೈತಿ. ಹಾಗಾದ್ರೆ 5ದಿಂದ ಹೋಗ್ತೈತಿ ಅಂದ್ರೆ ಹೆಂಗೆ? 5 9 ಜಾ. ಇಲ್ಲಿ ನೋಡ್ರಿ 3 3 ಜಾ. ಇಲ್ಲಿ ನೋಡ್ರಿ 3 1 ಜಾ. ಹಾಗಾದ್ರೆ 45ನ ಹೆಂಗೆ ಬರಿಬಹುದು? 5 × 3 ಸ್ಕ್ವೇರ್ ಬರಿಬಹುದು. 3 2 ಅದಾವ. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಈ ನಂಬರನ್ನು ನಾವು ನೋಡಿದಾಗ ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ. ಇಲ್ಲಿಯೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ. ಇಲ್ಲಿಯೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ. ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಈಗ ನೋಡ್ರಿ ಈ ನಂಬರ್ ನೋಡೋಣ. ಇಲ್ಲೇ ನಾನು ಈ 132 ಐತಿ. ಯಾವುದೋ ಸ್ಟೂಡೆಂಟನ್ನು ಕರಿತೀನಿ, ಬಾರ್ಪ ಇದನ್ನು ಬಿಡಿಸ್ಬಾ ಅಂತೀನಿ. ಅವಾಗ ಅವ ಏನು ಮಾಡ್ಬೋದು? ನಾ ಫಸ್ಟ್ಗೆ 2 ತೊಗೊಂಡೇನಿಲ್ಲ, ಅವ ಹಿಂಗೆ ವಿಚಾರ ಮಾಡ್ತಾನೆ. 1 + 3 4 ಆಯ್ತು. 4 + 2 6 ಆಯ್ತು. ಹಂಗಾರೆ ನಾ 3ದಿಂದ ಮಾಡಬೇಕು ಅಂತ ಮಾಡ್ತಾನೆ. ಇನ್ನೊಬ್ಬ ನೋಡ್ತಾನೆ, ಸರ್ ನಾ 11ದಿಂದ ತಗೋತೀನಿ ರೀ ಅಂತ. 11 1 ಜಾ 11 2 ಉಳಿತೈತಿ. 11 2 ಜಾ 22. ಹಿಂಗೆ ಮಾಡ್ಬೋದು. ಏನು ಮಾಡಿದರೂ ಕೂಡ ಇವ ಫ್ಯಾಕ್ಟರ್ಸ್ ಬರ್ತಾವು. ಯಾವುದು? ನೀವು 3 ಫಸ್ಟ್ 2ದಿಂದಾರ ಮಾಡ್ರಿ, 3ದಿಂದಾರ ಮಾಡ್ರಿ, 11ದಿಂದಾರ ಮಾಡ್ರಿ, ಇವ ಫ್ಯಾಕ್ಟರ್ಸ್ ಬರ್ತಾವೆ. ಯಾವ ಮಾಡಿದ್ರು ಅವ ಬರ್ತಾವೆ. ಆದ್ರೆ ಆರ್ಡರ್ ಚೇಂಜ್ ಆಗತ್ತ. ಆರ್ಡರ್ ಹೆಂಗೆ? ಫಸ್ಟ್ 3ದಿಂದ ಮಾಡಿದ್ರೆ 3 ಫಸ್ಟ್ ಬಂತು. 2 ಸ್ಕ್ವೇರ್ ಆಮೇಲೆ 11. ಅಥವಾ 11ದಿಂದ ಮಾಡಿದ್ರೆ 11 ಫಸ್ಟು ಆಮೇಲೆ ಇವೆಲ್ಲ ಆರ್ಡರ್ ಮಾತ್ರ ಚೇಂಜ್ ಆಗತ್ತೆ. ಆದ್ರೆ ಯಾರು ಬಿಡಿಸಿದ್ರು ಕೂಡ ಈ ಫ್ಯಾಕ್ಟರ್ಸ್ ಯುನಿಕ್ ಆಗಿರ್ತಾವು, ಸೇಮ್ ಇರ್ತಾವು. ಇಲ್ಲಿ ನೋಡ್ರಿ ಇದ್ರಾಗೂ ಸಹಿತ ನಾ 5ದಿಂದ ಫಸ್ಟ್ ಮಾಡೀನಿ, ಅವ 13ದಿಂದ ಮಾಡಬಹುದು. ಆದ್ರೆ ಬರುವಂತ ಫ್ಯಾಕ್ಟರ್ಸ್ ಇವ ಬರ್ತಾವು. ಹಂಗಾರೆ ಇದು ಯಾರು ಮಾಡಿದ್ರು ಇವ ಫ್ಯಾಕ್ಟರ್ಸ್ ಇರ್ತಾವ, ಯುನಿಕ್ ಇರ್ತಾವು. ಅದ್ರಲ್ಲಿ ಏನಿರ್ತತಿ? ಅದ್ರ ಆರ್ಡರ್ ಅಷ್ಟೇ ಅದ್ರಾಗ ಚೇಂಜ್ ಆಗಿರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ನಾ 5ದಿಂದ ತಗೊಂಡಿನಿ, ಅವು 3ದಿಂದ ತಗೋಬಹುದು. ಹಂಗಾರೆ ಇಲ್ಲಿ ಫ್ಯಾಕ್ಟರ್ ಸೇಮ್ ಅದಾವು, ಆದ್ರೆ ಅಲ್ಲಿ ಅವು ಏನಾಗ್ಯಾವು? ಯುನಿಕ್ ಇರ್ತತಿ. ನಾವು ಯಾವುದೋ ಕಂಪೋಸಿಟ್ ನಂಬರ್ ತಗೊಳ್ಳೋನು, ನೀವು ಬೇಕಾದ ಕಂಪೋಸಿಟ್ ನಂಬರ್ ತಗೋರಿ, ಇದನ್ನಾರು ತಗೋರಿ, ಇದನ್ನಾರು ತಗೋರಿ, ನಿಮ್ಗೆ ಯಾವ ತಿಳಿತಾವ ಅಂತ ತಗೋರಿ, ಮಾಡಿ ನೋಡ್ರಿ. ಫ್ಯಾಕ್ಟರ್ಸ್ ಎಲ್ಲ ಯುನಿಕ್ ಆಗಿರ್ತಾವು, ಆದ್ರೆ ಆರ್ಡರ್ ಮಾತ್ರ ಏನಾಗಿರ್ತೈತಿ? ಚೇಂಜ್ ಆಗಿರ್ತೈತಿ. ಇದನ್ನ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತೀವಿ. ಅದಕ್ಕೆ ಇಲ್ಲಿ ಹೇಳಿನಿ, ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್. ಬೇಕಾದ ತಗೊಳ್ರಿ, ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್. ಎಕ್ಸ್ಪ್ರೆಸ್ಡ್ ಮೀನ್ಸ್ ಫ್ಯಾಕ್ಟರೈಸ್ಡ್. ಇಲ್ಲಿ ಮಾಡೇವಲ್ಲ ಫ್ಯಾಕ್ಟರೈಸ್ಡ್, ಅವಾಗ ಏನಾಗಿರ್ತಾವು? ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಪ್ರಾಡಕ್ಟ್ ಮಾಡಿ ನೋಡ್ರಿ, ಆ ಎಲ್ಲಾ ಪ್ರೈಮ್ ಅನ್ನ ಪ್ರಾಡಕ್ಟ್ ಮಾಡೀವಿ. ಹಂಗೆ ಮಾಡಿದಾಗ ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯುನೀಕ್. ಅದೆಲ್ಲ ಒಂದೇ ತರ ಆಗಿರ್ತೈತಿ, ಯಾವ ಚೇಂಜ್ ಬರೋದಿಲ್ಲ. ಯಾರು ಬಿಡಿಸಿದ್ರು ಇದ ಬರ್ತೈತಿ. ಅದಕ್ಕೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್. ಹೆಂಗ? ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ and this factorization is unique apart from the order in which the prime factorization factors occur. ಹಂಗಾರೆ ಇಲ್ಲಿ ಹೇಳ್ತೀವಿ, ಇಲ್ಲೆಲ್ಲ ಪ್ರೈಮ್ ನಂಬರ್ಸ್ ಏನದಾವ ಇವೆಲ್ಲ ಸೇಮ್ ಬರ್ತಾವೆ, ಯುನಿಕ್ ಆಗಿರ್ತಾವು. ಬಟ್ ಇದ್ರ ಆರ್ಡರ್ ಏನಾಗಿರ್ತೈತಿಪ್ಪ ಅಂದ್ರೆ ಇಲ್ಲಿ ಚೇಂಜ್ ಇರ್ತೈತಿ. ಆರ್ಡರ್ ಚೇಂಜ್ ಇರ್ತೈತಿ, ಪ್ರೈಮ್ ನಂಬರ್ ಸೇಮ್ ಇರ್ತೈತಿ. ದಟ್ ಈಸ್ ಕಾಲ್ಡ್ ಥಿಯರಮ್. ಯಾವುದು? ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಅದು ಇನ್ನೊಂದ್ಸರಿ ಲಾಸ್ಟ್ ಒಮ್ಮೆ ಹೇಳ್ತೀನಿ. ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯುನಿಕ್. ಯಾರು ಮಾಡಿದ್ರು ಇದು ಯುನಿಕ್ ಆಗಿರ್ತೈತಿ. ಅಪಾರ್ಟ್ ಫ್ರಮ್ ದ ಆರ್ಡರ್. ಆರ್ಡರ್ ನೋಡ್ರಿ, ಇಲ್ಲಿ ನಾ ಹೇಳಿದೆ 5 × 13 ಬರಿಬಹುದು, ಇಲ್ಲ 13 × 5 ಬರಿಬಹುದು. ಅದೇ ರೀತಿ ಇದನ್ನ ರಿವರ್ಸ್ನು ಬರಿಬಹುದು. ಅದಕ್ಕೆ ಅಪಾರ್ಟ್ ಫ್ರಮ್ ದ ಆರ್ಡರ್
in which the prime factorization occur. This is called the fundamental theorem of arithmetic. It is very important in 1 mark. ಇನ್ನೊಂದು ಥಿಯರಮ್ ಅದ ಅದರೊಳಗ ಇನ್ನೊಂದು ಥಿಯರಮ್ 1.1 ನೋಡಿದ್ರಿ, ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ನೋಡಿದ್ರಿ. ಹಂಗಾರೆ ಸೆಕೆಂಡ್ ಥಿಯರಮ್ ಏನಪ್ಪ 1.2 ಥಿಯರಮ್ ಏನು ಹೇಳ್ತತಿ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಫಸ್ಟ್, ಆಮೇಲೆ ನಿಮ್ಗೆ ಅರ್ಥ ಆಗ್ತತಿ. ನಾನು ಒಂದು ಪ್ರೈಮ್ ನಂಬರ್ ತಗೋತೀನಿ, 2 is the ಪ್ರೈಮ್ ನಂಬರ್. ಇಲ್ಲಿ ನೋಡ್ರಿ ಎ ಸ್ಕ್ವೇರ್, ಇಲ್ಲಿ ನೋಡಿ ಎ ಇಸ್ ದ ಪಾಸಿಟಿವ್ ಇಂಟೀಜರ್ ಅಂತ ಐತಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಇಲ್ಲೇ -3 -2 -1 0 1 2 3 ಸೋ ಆನ್ ಇಲ್ಲೆಲ್ಲ ಬರ್ತಾವಲ್ಲ. ಇದರ ಪಾಸಿಟಿವ್ ಇಂಟೀಜರ್ ಇದು ಎ ಅನ್ನೋದು ಒಂದು ನಂಬರ್ ತಗೊಳ್ಳೋನು. ಇದ್ರಾಗಿಂದ ಒಂದು ನಂಬರ್ ಹೆಂಗಿರ್ಬೇಕು ಅಂದ್ರೆ ಅದು ಸ್ಕ್ವೇರ್ ನಂಬರ್ ಆಗಿರ್ಬೇಕು. ಇಲ್ಲಿ ನೋಡ್ರಿ ಸ್ಕ್ವೇರ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ನಾನು 4 ತಗೋತೀನಿ. 4 ಅಂದ್ರೆ ಏನಿದು? ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ನಂಬರ್. ಇದು ಎದ್ರದ್ದು ಸ್ಕ್ವೇರ್? ಇದು 2 ಸ್ಕ್ವೇರ್. ಹಾಗಾದ್ರೆ 2 ಸ್ಕ್ವೇರ್ ಇಲ್ಲಿ 4. ಈಗ ಇದು ಪ್ರೈಮ್ ನಂಬರ್ ಐತಿ, ಇದು ಈ ಸ್ಕ್ವೇರ್ ನಂಬರಿಗೆ ಡಿವೈಡ್ ಮಾಡ್ತೈತಿ ಅಂತ ಇಟ್ಕೋರಿ. ಇದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರು, ಇದು ಅದರ ಸ್ಕ್ವೇರ್ ನಂಬರ್. ಹಾಗಾದ್ರೆ ಈಗ ನಾನು ಈ ಸ್ಕ್ವೇರ್ ನಂಬರಿಗೆ ಈ ಪ್ರೈಮ್ ನಂಬರು ಡಿವೈಡ್ ಮಾಡ್ತೈತೇನೆ ಅಂತ ನೋಡೋಣ. ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ, ಹಾಗಾದ್ರೆ ನಾನು ಇಲ್ಲೇ ಸ್ಕ್ವೇರ್ ನಂಬರು, ಇದು ಪ್ರೈಮ್ ನಂಬರು, 2 1 ಜಾ 2 2 ಜಾ 2 ಬಂತು. ಹಾಗಾದ್ರೆ ಇದು ಡಿವೈಡ್ ಆಯ್ತು. ಹಿಂಗೆ ಡಿವೈಡ್ ಆದ್ರೆ ಈಗ 4 ಸ್ಕ್ವೇರ್ ನಂಬರ್ ಐತಲ್ಲ, ಈ ಸ್ಕ್ವೇರ್ ರೂಟ್ ತೆಗಿರಿ. ಹಂಗಾರೆ 4ದ್ದು ಸ್ಕ್ವೇರ್ ರೂಟ್ ಏನು? ನಮಗೆ 4ದ್ದು ಇಲ್ಲಿ ನೋಡ್ರಿ 4 ಐತಿ. ಇದ್ರ ಸ್ಕ್ವೇರ್ ರೂಟ್ ನಂಬರ್ ಎಷ್ಟು? 2. ಯಾಕಂದ್ರೆ ನೀವು ಆಲ್ರೆಡಿ ನೋಡಿದ್ರಿ 2 2 ಜಾ 4. 4 ಸ್ಕ್ವೇರ್ ನಂಬರು, ಅದ್ರ ಸ್ಕ್ವೇರ್ ರೂಟ್ 2. ಹಂಗಾರೆ 2 ಆಗ್ತತಿ. ಈಗ ಇದ ಪ್ರೈಮ್ ನಂಬರ್ 2. ಈ ಸ್ಕ್ವೇರ್ ರೂಟ್ ನಂಬರ್ ಮಾಡಿದಾಗ ನಮಗೆ 2 ಬಂದಿತ್ತಲ್ಲ, ಎ ಅನ್ನೋದು 2 ಆಗಿತ್ತಲ್ಲ. ಆ ಏಕ ನಾವೇನ್ ಮಾಡೋಣ, ಈ ಪ್ರೈಮ್ ನಂಬರ್ದಿಂದ ಡಿವೈಡ್ ಮಾಡ್ರಿ. 2 1 ಜಾ 2 1 ಜಾ 1 ಬಂತು. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಪ್ರೈಮ್ ನಂಬರ್ನ ನಾನು 2ನ ತಗೋತೀನಿ. ಸ್ಕ್ವೇರ್ ನಂಬರನ್ನ ಈ ಸಲ ನಾ ಏನು ಮಾಡ್ತೀನಿ, 9 ತಗೋತೀನಿ. ಹಾಗಾದ್ರೆ ಈ 9ಕ್ಕೆ ಈ 2ದಿಂದ ಡಿವೈಡ್ ಆಗೋದಿಲ್ಲ, ಕಂಪ್ಲೀಟ್ಲಿ ಡಿವೈಡ್ ಆಗೋದಿಲ್ಲ. ಹಾಗಾದ್ರೆ ಇದು ಕಂಪ್ಲೀಟ್ಲಿ ಡಿವೈಡ್ ಆಗೋದಿಲ್ಲ ಅಂದಮೇಲೆ ನಮಗೆ ಇದ್ರ ಸ್ಕ್ವೇರ್ ರೂಟ್ ನಂಬರ್ ಎಷ್ಟು? 9ದ್ದು 3. ಹಾಗಾದ್ರೆ 3ಗೂ ಅದು ಕಂಪ್ಲೀಟ್ಲಿ ಏನಾಗೋದಿಲ್ಲ, ಡಿವೈಡ್ ಆಗೋದಿಲ್ಲ, ಡೆಸಿಮಲ್ದಾಗ ಬರ್ತೈತಿ. ಹಾಗಾದ್ರೆ ಈಗ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪ್ರೈಮ್ ನಂಬರ್ದಿಂದ ಒಂದು ಸ್ಕ್ವೇರ್ ನಂಬರ್ ಏನಾದರೂ ಡಿವೈಡ್ ಆದ್ರೆ ಅದ್ರ ಸ್ಕ್ವೇರ್ ರೂಟ್ಗೂ ಕೂಡ ಆ ಪ್ರೈಮ್ ನಂಬರ್ ಇಂದ ಡಿವೈಡ್ ಆಗ್ತೈತಿ ಅನ್ನೋದು ಈ ಥಿಯರಮ್. ಅದನ್ನ ಇಲ್ಲಿ ಹೆಂಗೆ ಹೇಳ್ಯಾರ ನೋಡ್ರಿ, ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್. ಪಿ ಅನ್ನತಕ್ಕಂಥದ್ದು ಒಂದು ಪ್ರೈಮ್ ನಂಬರ್. ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ನಂಬರ್. ಹಾಗಾದ್ರೆ ಪಿ ಅನ್ನೋದು ಎ ಸ್ಕ್ವೇರ್ ಅನ್ನ ಡಿವೈಡ್ ಮಾಡಿದ್ರೆ ದೆನ್ ಪಿ ಆಲ್ಸೋ ಡಿವೈಡ್ಸ್ ಎ. ಆದ್ರೆ ಎ ಏನಿದು? ಇಟ್ ಈಸ್ ದ ಪಾಸಿಟಿವ್ ಇಂಟೀಜರ್. ಇಟ್ ಈಸ್ ದ ಪಾಸಿಟಿವ್ ಇಂಟೀಜರ್. ಇದ ಥಿಯರಮ್. ಇನ್ನೊಂದ್ಸಲ, ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್. If p divides a square, then p also divides a, where a is a positive integer ಅನ್ನೋದು ಈ ಥಿಯರಮ್. ಭಾಳ ಈಜಿ ಆಗಿರ್ತಕ್ಕಂಥ ಥಿಯರಮ್ ಅದ. ಇದು ತಿಳ್ಕೊಂಡ್ರೆ ನಿಮಗೆ ಈಗ ಏನು ಎಕ್ಸಸೈಜ್ನ ನಾವು ಬಿಡಿಸ್ತೀವಲ್ಲ, √3 √2 √5 √11 ಇಂಥ ಎಕ್ಸಸೈಜ್ ಬಿಡಿಸಾಕ ಈ ಒಂದು ಕಾನ್ಸೆಪ್ಟ್ ನಮಗೇನಾಗ್ತೈತಿ, ಭಾಳ ಈಜಿ ಆಗ್ತೈತಿ. ಅದನ್ನ ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಇಲ್ಲಿ ಒಂದು ನಂಬರ್ ಐತಿ, ಪ್ರೈಮ್ ನಂಬರ್ ಐತಿ, ಇಲ್ಲಿ ಸ್ಕ್ವೇರ್ ನಂಬರ್ ಐತಿ. ಈ ಸ್ಕ್ವೇರ್ ನಂಬರನ್ನ ಈ ಪ್ರೈಮ್ ನಂಬರ್ ಡಿವೈಡ್ ಮಾಡಿದ್ರೆ ಇದ್ರ ಸ್ಕ್ವೇರ್ ರೂಟ್ ಏನೈತಲ್ಲ 2 ಐತಲ್ಲ, ಇದಕ್ಕೂ ಪ್ರೈಮ್ ನಂಬರ್ದಿಂದ ಡಿವೈಡ್ ಮಾಡ್ತೈತಿ ಅನ್ನೋದಷ್ಟ. ಇದರ ಅರ್ಥ ಏನು? ಹಾಗಾದ್ರೆ ಪ್ರೈಮ್ ನಂಬರಿಗೆ ಅದೇನು, ಈ ಸ್ಕ್ವೇರ್ ನಂಬರಿಗೆ ಅದೇನಾದ್ರೂ ಡಿವೈಡ್ ಮಾಡಲಿಲ್ಲ ಅಂದ್ರೆ ಅದ್ರ ಸ್ಕ್ವೇರ್ ರೂಟ್ ನಂಬರಿಗೂ ಅದು ಡಿವೈಡ್ ಮಾಡೋದಿಲ್ಲ. ಮಾಡಿದ್ರೆ ಹಂಗಾರೆ ಡಿವೈಡ್ ಮಾಡಿದ್ರೆ ಅದ್ರ ಸ್ಕ್ವೇರ್ ರೂಟ್ಗೂ ಡಿವೈಡ್ ಆಗ್ತೈತಿ ಅನ್ನೋದು ಈ ಥಿಯರಮ್. ನಾವು ಇನ್ನೊಂದು ಕಾನ್ಸೆಪ್ಟ್ ಕಲಿಬೇಕು. ಇದ್ರಾಗ ಇನ್ನೊಂದು ಕಾನ್ಸೆಪ್ಟ್ ಅದ. ನಾನೀಗ ಎಕ್ಸಾಂಪಲ್ ನೋಡ್ರಿ, ಆಮೇಲೆ ನಿಮ್ಗೆ ಅರ್ಥ ಆಗ್ತೈತಿ. ಒಂದು 64 ಅನ್ನೋದು ಒಂದು ಕಂಪೋಸಿಟ್ ನಂಬರ್ ತಗೋತೀನಿ, ಇನ್ನೊಂದು 18 ಅಂತ. ನಿಮ್ಗೆ ಏನು ತಿಳಿತಾವೆ ಯಾವ್ದಾರ ತಗೊಳ್ರಿ, ನಾನು ನಿಮ್ಗೆ ಹಿಂಗೆ ತೊಗೊಂಡೇನಿ. ಹಾಗಾದ್ರೆ ಈಗ ನಾನು ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ. ಸರಿಯಾಗಿ ನೋಡ್ತಾ ಹೋಗ್ರಿ. ಇಲ್ಲಿ ಇವನ್ ನಂಬರ್ ಐತೆ ಅಂದಮೇಲೆ ಇದು 2ದಿಂದ ಡಿವೈಡ್ ಆಗ್ತೈತಿ. 2 3 ಜಾ, ಇದು 2 2 ಜಾ. ಇಲ್ಲಿ ಮತ್ತು 2 ಬಂದೈತಿ ಇವನ್ ನಂಬರು, ಇದು ಮತ್ತು 2ದಿಂದ ಹೋಗ್ತೈತಿ. 2 1 ಜಾ, ಇಲ್ಲಿ 1 ಉಳಿತೈತಿ, 12 ಆಯ್ತು. 2 6 ಜಾ. ಮತ್ತೇನು ಮಾಡ್ತೀರಿ, 2ದಿಂದ ತಗೋತೀರಿ 2 8 ಜಾ, ಮತ್ತು 2ದಿಂದ ತಗೋತೀರಿ 2 4 ಜಾ, ಮತ್ತು 2ದಿಂದ ತಗೋತೀರಿ 2 2 ಜಾ, ಮತ್ತು ತಗೋತೀರಿ 2 1 ಜಾ. ಹಾಗಾದ್ರೆ 64 ನಾನು ಹಿಂಗೆ ಬರಿಬಹುದು, 1 2 3 4 5 6 2⁻6 ಅಂತ ಬರಿಬಹುದು. ಹಾಗಾದ್ರೆ ಈಗ ನೋಡ್ರಿ, ಇನ್ನೇನು ಮಾಡೋಣ, 18 ತಗೊಳ್ಳೋಣ, ಇದೇ ರೀತಿ ಮಾಡೋಣ. ಇಲ್ಲಿ ಇವನ್ ನಂಬರ್ ಐತಿ, 2 ತಗೋತೀರಿ, 2 9 ಜಾ, ಇಲ್ಲೇ 3 3 ಜಾ,
9 ತಗೊಳಕ್ ಬರಂಗಿಲ್ಲ ಡೈರೆಕ್ಟ್ಲಿ, ಯಾಕಂದ್ರೆ 9 ಕಾಂಪೋಸಿಟ್ ನಂಬರ್ ಆಗ್ತತಿ, ನಮ್ಮ ಪ್ರೈಮ್ ನಂಬರ್ ಬೇಕು, ಅದಕ್ಕೆ 3 3 ಜಾ 9. ಹಂಗಾರೆ ಮತ್ತೆ ಓದ್ತೀರಿ 3 1 ಜಾ. ಇಲ್ಲೇನಾಗತ್ತಪ್ಪ 18 ಅಂದ್ರೆ 2 ಇಂಟು 3 ಸ್ಕ್ವೇರ್ ಆಯ್ತು. ಈಗ ಏನು ಮಾಡೋನು, ಇವಕ್ಕರು ಎಚ್ ಸಿ ಎಫ್ ತಗೊಳ್ಳೋನು ಮತ್ತು ಎಲ್ ಸಿ ಎಮ್ ತಗೊಳ್ಳೋನು. ನೀವು ಕಲ್ತೀರಿ ಎಚ್ ಸಿ ಎಫ್ ಅಂದ್ರೆ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಎಲ್ ಸಿ ಎಮ್ ಅಂದ್ರೆ ಏನು, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಎಚ್ ಸಿ ಎಫ್ ಹೆಂಗೆ ತಗೊಳ್ಳೋದು ಇದ್ರಾಗ ನೋಡ್ರಿ, ಒಂದು ನಿಮಿಷ. ಈಗ ಎಚ್ ಸಿ ಎಫ್ ತಗೊಳ್ಳೋನು, ಇವೆರಡು ನಂಬರ್ದು ತಗೊಳ್ಳೋನು, 64 18. ಇಲ್ಲಿ ನೋಡ್ರಿ, ಇಲ್ಲಿ 2/6 ಐತಿ, ಇಲ್ಲಿ 2 ಐತಿ. ಯಾವುದು ಚಿಕ್ಕದು ಇರ್ತೈತಲ್ಲ, ಸ್ಮಾಲ್ ನಂಬರ್ ಇರ್ತೈತಲ್ಲ, ಅದರ ಎಚ್ ಸಿ ಎಫ್ ಆಗತ್ತಾ. ಇಲ್ಲಿ 2/6 ಐತಿ, ಇಲ್ಲಿ 2 ಐತಿ, ಹಂಗಾರೆ 2 ತಗೊಳ್ಳೋದು. ಆಮೇಲೆ ಇಲ್ಲಿ 3 ಸ್ಕ್ವೇರ್ ಐತಿ, ಇಲ್ಲಿ ಇಲ್ಲ ಅಂದಮೇಲೆ ಮುಗಿತದು, ಒಂದಿರ್ತೈತಿ, ಅದಕ್ಕೆ ಒಂದೇ ಆಗ್ತೈತಿ. ಒಂದೇನು ನಮ್ಗೆ ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ. ಹಾಗಾದ್ರೆ ಇಲ್ಲಿ 1, ಇಲ್ಲಿ 3 ಸ್ಕ್ವೇರ್ ಅಂದ್ರೆ 1 ಆಗತ್ತೆ, ಅದಕ್ಕೆ 1 ಹಚ್ಚಿದ್ರೆ ನಮ್ಗೆ ಅದ ನಂಬರ್ ಬರ್ತೈತಿ, ಅದನ್ನ ಹಚ್ಚೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಎಚ್ ಎಫ್ ಇಷ್ಟ. ಬಟ್ ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ ಏನಾಗತ್ತೆ, ಇಲ್ಲಿ 2/6 ಅದ, ಇಲ್ಲಿ 2 ಅದ, ದೊಡ್ಡದು ನಮ್ಗೆ 2/6 ಅದ ಅಲ್ಲ, ಅದನ್ನ ಬಿಗ್ಗರ್ ನಂಬರ್ ತಗೋತೀರಿ, 2/6 ಆಯ್ತು. ಇಂಟು ಇಲ್ಲಿ ನೋಡ್ರಿ, ಇಲ್ಲಿ 3 ಸ್ಕ್ವೇರ್ ಐತಿ, ಇಲ್ಲಿ ಇಲ್ಲ ಅಂದ್ರೂ ಅದನ್ನ ಬರ್ಕೋಬೇಕು. ಹಂಗಾರೆ ಇಲ್ಲಿ 2/6 ಅಂದ್ರೆ ಇದು 64 ಆಯ್ತು, ಇದು 3 ಸ್ಕ್ವೇರ್ ಅಂದ್ರೆ 9 ಆಯ್ತು. ಇವೆರಡು ಮಲ್ಟಿಪ್ಲೈ ಮಾಡೋಣ. ಹಾಗಾದ್ರೆ 9 4 ಜಾ 36, ಕ್ಯಾರಿ 3 ಆಯ್ತು. ಆಮೇಲೆ 9 6 ಜಾ 54 + 3 57, 576 ಆಯ್ತು. ಈಗ ನೋಡ್ರಿ, ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಇಲ್ಲೇ ಯಾವುದು ಎಚ್ ಎಫ್, ಇದು 2 ನಂಬರ್ ತಗೊಂಡಿದ್ದೀರಾ. ಫಸ್ಟ್ 64 × 18, ಒಂದು ನಂಬರ್ ನಾವು ಎ ಅಂತ ತಿಳ್ಕೊಳ್ಳೋನು, ಇನ್ನೊಂದು ನಂಬರ್ ಬಿ ಅಂತ ತಿಳ್ಕೊಳ್ಳೋನು. ಇದನ್ನ ಎ ಅಂತ ತಿಳ್ಕೊಳ್ರಿ, ಇದನ್ನ ಬಿ ಅಂತ ತಿಳ್ಕೊಳ್ರಿ. ಇವೆರಡು ಮಲ್ಟಿಪ್ಲೈ ಮಾಡೋನು. ಹಾಗಾದ್ರೆ ಇಲ್ಲಿ ನಾನು ಎ ಇಂಟು ಬಿ ಮಾಡ್ತೀನಿ. ಎ ಇಂಟು ಬಿ ಮಾಡೋದು ಇದರ ಅರ್ಥ ಏನು, ಇಲ್ಲ ನೋಡ್ರಿ, 64 × 18. ಇವೆರಡು ಮಲ್ಟಿಪ್ಲೈ ಮಾಡೋನು. ಎಷ್ಟಾಗತ್ತಾ ನೋಡ್ರಿ, ಮಲ್ಟಿಪ್ಲೈ ಮಾಡಿ ನೋಡ್ರಿ. 64 × 18, 8 4 ಜಾ 32, ಕ್ಯಾರಿ 3, 8 6 ಜಾ 48, 48 + 3 51. ಇದೊಂದು ಪ್ಲೇಸ್ ಬಿಡ್ರಿ. 1 4 ಜಾ 4, 1 6 ಜಾ 6, 2 5 11, 1152, 1152 ಆಯ್ತು. ಹಾಗಾದ್ರೆ ನಾವು ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಿಳ್ಕೊಳ್ಳೋಣ. ಈಗ ನೋಡ್ರಿ, ಇದ್ರ ಎಚ್ ಸಿ ಎಫ್, ಇದ್ರ ಎಲ್ ಸಿ ಎಮ್, ಇವನ್ನೆರಡು ಮಲ್ಟಿಪ್ಲೈ ಮಾಡೋದು ನೋಡೋಣ. ಹಂಗಾರೆ ಇಲ್ಲಿ 2 ಎಚ್ ಸಿ ಎಫ್ ಅಂದ್ರೆ ಇದು ನೋಡ್ರಿ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಮಾಡಿ ನೋಡೋಣ. ಹಾಗಾದ್ರೆ ಎಚ್ ಸಿ ಎಫ್ ಎಷ್ಟೈತಿ ನಮಗೆ, 2 ಅದ, ಎಲ್ ಸಿ ಎಮ್ 576 ಅದ. ಮಲ್ಟಿಪ್ಲೈ ಮಾಡೋಣ. 2 6 ಜಾ 12, ಕ್ಯಾರಿ 1, 2 7 ಜಾ 14, 1 15, ಕ್ಯಾರಿ 1, 2 5 ಜಾ 10, ಇದೊಂದು 1 ಅಂದ್ರೆ 1152. ಇದು ಇಕ್ವೇಶನ್ ನಂಬರ್ 2 ಇರಲಿ. ನೋಡ್ರಿ, ಇಕ್ವೇಶನ್ 1 ಆ್ಯಂಡ್ ಇಕ್ವೇಶನ್ 2 ನೋಡಿದ್ರೆ ಆನ್ಸರ್ ಏನಾದ್ರು ಸೇಮ್ ಬಂದು. ಹಾಗಾದ್ರೆ ಸೇಮ್ ಬಂದು ಅಂದ್ರೆ ನಾವು ಹಿಂಗೆ ಬರಿಬೋದಾ, ಎ ಇಂಟು ಬಿ, ಇದು ಎಚ್ ಸಿ ಎಫ್ ಎಲ್ ಸಿ ಎಮ್ ಬರೆಯೋ ಬದಲಿ ಡೈರೆಕ್ಟಾಗಿ ನಾವು ಹಿಂಗೂ ಬರಿಬೋದು, ಎಚ್ ಇಂಟು ಎಲ್. ಹಾಗಾದ್ರೆ ಈ ಒಂದು ಕನ್ಕ್ಲೂಷನ್ಗೆ ನಾವು ಬರ್ತೀವಿ. ಆದರೆ ಸರ್ ಇದು ಎಲ್ಲದಕ್ಕೂ ಆಕತ್ತೇನ್ರಿ, ಹೌದು. ಎನಿ ಕಾಂಪೋಸಿಟ್ ನಂಬರ್ ತಗೋರಿ, ಎನಿ 2 ಕಾಂಪೋಸಿಟ್ ನಂಬರ್ ತಗೋರಿ, ಇವ ಅಂತಲ್ಲ ನಂಬರ್ಸ್. ನೀವು ಯಾವುದಾದ್ರೂ 2 ಕಾಂಪೋಸಿಟ್ ನಂಬರ್ ತೆಗಿರಿ, ಅದ್ರದ್ದು ಎಚ್ ಸಿ ಎಫ್ ತೆಗಿರಿ, ಅದ್ರದ್ದು ಎಲ್ ಸಿ ಎಮ್ ತೆಗಿರಿ, ಆ 2 ನಂಬರ್ ಮಲ್ಟಿಪ್ಲೈ ಮಾಡ್ರಿ, ಅದ್ರ ಎಚ್ ಸಿ ಎಫ್ ಎಲ್ ಸಿ ಎಮ್ ಮಲ್ಟಿಪ್ಲೈ ಮಾಡ್ರಿ, ಅವೆರಡು ಯಾವಾಗಲೂ ಈಕ್ವಲ್ ಇರ್ತಾವೆ. ಇದರಿಂದ ನಾವು ಏನು ಕನ್ಕ್ಲೂಷನ್ ಮಾಡ್ತೇವೆ ಹಂಗಾದ್ರೆ, ದ ಪ್ರಾಡಕ್ಟ್ ಆಫ್ ಎನಿ 2 ಕಾಂಪೋಸಿಟ್ ನಂಬರ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಅಂತ. ಅಂದ್ರೆ ಯಾವ್ದಾರ 2 ನಂಬರ್ ತಗೋರಿ, ಆ 2 ನಂಬರ್ ಮಲ್ಟಿಪ್ಲೈ ಮಾಡ್ರಿ, ಅದರದ್ದು ಎಚ್ ಸಿ ಎಫ್ ತಗೊಳ್ರಿ, ಅದರದ್ದು ಎಲ್ ಸಿ ಎಮ್ ತಗೋರಿ, ಮಲ್ಟಿಪ್ಲೈ ಮಾಡ್ರಿ, ಅವೆರಡು ಈಕ್ವಲ್ ಇರ್ತಾವು. ಇದು ಓನ್ಲಿ 2 ನಂಬರ್ಸಿಗೆ ಮಾತ್ರ ಏನಾಗ್ತೈತಿ, 2 ಕಾಂಪೋಸಿಟ್ ನಂಬರ್ಸಿಗೆ ಮಾತ್ರ ಈ ರೂಲ್ ಅನ್ವಯ ಆಗ್ತೈತಿ, ಅಪ್ಲೈ ಆಗ್ತೈತಿ. ನೀವು ಎ ಬಿ ಸಿ 3 ತಗೊಂಡ್ರಿ ಅಂದ್ರೆ ಅವಾಗ ಅವ್ರದ್ದೇರು ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ನಾಟ್ ಈಕ್ವಲ್ ಇರ್ತಾವು. ಈಗ ನಾ 2 ನಂಬರ್ ತಗೊಂಡೇನಿ, ಹಾಗಾದ್ರೆ ಇನ್ನೊಂದು ನಂಬರ್ ತಗೊಂಡು ಸರ ಎ ಇಂಟು ಬಿ ಇಂಟು ಸಿ ಮಾಡಿದ್ರೆ ಅದು ಎಚ್ ಇಂಟು ಎಲ್ ಇರ್ತೈತೇನ್ರಿ, ಇರೋದಿಲ್ಲ. ಇದು 3 ನಂಬರ್ಸಿಗೆ ಏನಾಗೋದಿಲ್ಲ, ಅಪ್ಲೈ ಆಗೋದಿಲ್ಲ. ಹಾಗಾದ್ರೆ ನಾವು ಕನ್ಕ್ಲೂಷನ್ಗೆ ಬಂದೀವಿ ಏನಂತ ಹೇಳಿದ್ರೆ, ದ ಪ್ರಾಡಕ್ಟ್ ಆಫ್ 2 ಕಾಂಪೋಸಿಟ್ ನಂಬರ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್. ಅಂದ್ರೆ ದಟ್ ಈಸ್ ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತ ನಾವು ಹೇಳ್ಬೋದು. ಆದ್ರೆ ಮುಂದಿಗೆ ನಾ ಏನು ಮಾಡಾವದೀನಿ ಅಂದ್ರೆ, ಇನ್ನು ಎಕ್ಸಸೈಸ್ ಬಿಡಿಸ್ತಾ ಹೋಗ್ತೀನಿ. ಆ ಪಾಠದ 1ನೇ ಪಾಠದ ಏನಾಯ್ತು, ಕಾನ್ಸೆಪ್ಟ್ ಏನಿತ್ತು ಎಲ್ಲ ಕೊಟ್ಟೆ. ಹಂಗಾರೆ ಈಗ
ಎಕ್ಸರ್ಸೈಸ್ ಏನದಾವಪ್ಪ ಅಂತ ನಾನು ನೆಕ್ಸ್ಟ್ ವಿಡಿಯೋದಾಗ ಮಾಡ್ತೀನಿ ಅಲ್ಲ. ಆ ರಿಯಲ್ ನಂಬರ್ಸಿಗೆ ಏನೇನು ಬೇಕಲ್ಲ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡೀನಿ. ಆದರೂ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಭಾಳಷ್ಟು ಡೌಟ್ಸ್ ಇದ್ರೆ ನಿಮಗೆ ಸಪ್ರೇಟ್ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವು ಕಮೆಂಟ್ ಮಾಡಿರಿ, ಮೊದಲ ಎಲ್ಲಿ ಡೌಟ್ ಐತಿ, ಏನು ಡೌಟ್ಸ್ ಐತಿ ಅಂತೆಲ್ಲ ಕಮೆಂಟ್ ಮಾಡಿರಿ. ನಾ ಮತ್ತೊಂದು ಅದರದ್ದು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ಕೊಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಸು ನಿಮ್ಗೆ ತಲುಪ್ತಾವೆ. ಲೈಕ್ ಮಾಡೋದು ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕಳಿಸೋದನ್ನೇ ಯಾವತ್ತೂ ಮರಿಬೇಡ್ರಿ. ನಿಮಗಿದ್ರ ಲಾಭ ಎಷ್ಟು ಐತಿ, ಎಷ್ಟಾಗ್ತೈತಿ, ಖುಷಿ ಆಗ್ತೈತಿ ಮತ್ತು ನಿಮ್ಗೆ ಅನುಕೂಲ ಆಗ್ತೈತಿ ಅನ್ನೋದನ್ನು ನಿಮ್ಗೆ ಬರ್ತಾ ನೋಡ್ತಾ ಹೋಗ್ತೀರಿ.